शांति ओम शांति ओम शांति ओम शांति ओम शांति। मुरली डेट May 11, 2022 प्रातः मुरली बागदादा मधुबन। मीठे बच्चे, तुम ही बहुत काल से बिछुड़े हुए हो। तुमने ही पूरे 84 जन्म का पाठ बजाया। अब तुम्हें दुख के बंधन से सुख के संबंध में जाना है, तो अपार ಖುಷಿ में रहो। ತಂದೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ಬಹಳ ಕಾಲದಿಂದ ಅಗಲಿದ್ದೀರಿ ಅಂತ ಹೇಳ್ತಾರೆ. ಬಹಳ ಕಾಲದಿಂದ ತಂದೆಗೆ ದೂರ ಆಗಿತ್ತು. ಎಷ್ಟು ಸಮಯ ಆಯಿತು? 5,000 ವರ್ಷ ಆಯಿತು. ಬಾಬಾ ಹೇಳ್ತಾರೆ, ತಾವು ಬಹಳ ಕಾಲದಿಂದ ಅಗಲಿ ಹೋಗಿದ್ದೀರಿ. ಈಗ ತಾವು 84 ಜನ್ಮದ ಪಾತ್ರವನ್ನು ಪೂರ್ತಿಯಾಗಿ ಅಭಿನಯಿಸಿದ್ದೀರಿ. ತಾವೇ 84 ಜನ್ಮಗಳ ಪಾತ್ರವನ್ನು ಪೂರ್ತಿಯಾಗಿ ಅಭಿನಯಿಸಿದ್ದೀರಿ. ಈಗ ತಾವು ದುಃಖದ ಬಂಧನದಿಂದ ಸುಖದ ಸಂಬಂಧದಲ್ಲಿ ಬರಬೇಕಾಗಿದೆ. ಆಗ ಅಪಾರ ಖುಷಿಯಲ್ಲಿರುತ್ತೀರಿ. ಬಹಳ ಕಾಲದಿಂದ ತಾವು ಅಗಲಿದ್ದೀರಿ. ತಾವೇ 84 ಜನ್ಮಗಳ ಪೂರ್ತಿ ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ದುಃಖದ ಬಂಧನದಿಂದ ಸುಖದ ಸಂಬಂಧದ ಕಡೆ ಬರಬೇಕಾಗಿದೆ. ಆಗ అపార ఖుషియಲ್ಲಿರುತ್ತೀರಿ ಅಂತ బాబా చెప్తున్నారు. చాలా కాలం నుండి మీరు తల్లి నుండి దూరం అయిపోయారు. ఈ సమయంలో మీరే పూర్తిగా 84 జన్మల పాత్రని అభినయించారు. కావున దుఃఖపు బంధనము నుండి సుఖపు సంబంధంలోకి రావాలి. అప్పుడు అపార సంతోషము ఉంటుంది. प्रश्न, अपार खुशी किन बच्चों को सदा रह सकती है? ಅಪಾರ ಖುಷಿ ಯಾವ ಮಕ್ಕಳಿಗೆ ಸದಾ ಇರುತ್ತದೆ ಅಂತ ಕೇಳ್ತಾರೆ. ಯಾರಿಗೆ ಸದಾ ಖುಷಿ ಇರುತ್ತೆ? సదా ತಂದೆ నెట్టిందిరుంటారు. మరి బాబా ప్రశ్న అడుగుతున్నారు, అపార సంతోషము ఎటువంటి పిల్లలకి కలుగుతుంది? ತಂದೆ ಶ್ರೀಮಂತದಲ್ಲಿ ಅಂತ ಮಕ್ಕಳಿಗೆ ಸದಾ ಖುಷಿ. उत्तर, जिन्हें निश्चय है कि 6 पॉइंट्स में बाबा ये बताए हैं, तो उसमें पहला पॉइंट, बाबा हमें विश्व का मालिक बनाने आया है. बाबा ಹೇಳ್ತಾರೆ 6 ಪಾಯಿಂಟ್ಸ್ ಅಲ್ಲಿ ತಿಳಿಸ್ತಾರೆ. 6 ಪ್ರಕಾರದ ಮಕ್ಕಳಿಗೆ ಅಪಾರ ಖುಷಿ ಇರುತ್ತಂತೆ. ಯಾರಿಗೆ ನಿಶ್ಚಯ ಇರುತ್ತದೆಯೋ ಮೊಟ್ಟ ಮೊದಲನೇದಾಗಿ ನಾವು ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರಾಗಿ ಮಾಡಲು ಬಂದಿದ್ದಾರೆ ಎನ್ನುವ ನಿಶ್ಚಯ. सेकेंड पॉइंट, हमारा सच्चा बाबा वही गीता का सच्चा सच्चा ज्ञान सुनाने आया है. ನಮ್ಮ ಸತ್ಯವಾಗಿರುವಂತಹ ತಂದೆ ಅದೇ ಗೀತೆಯ ಸತ್ಯ ಜ್ಞಾನವನ್ನು ತಿಳಿಸಲು ಬಂದಿದ್ದಾರೆ. थर्ड पॉइंट, हम आत्मा अब ईश्वर की गोद में बैठे हैं. हम आत्मा इस शरीर सहित बाप की बनी. ನಾವು ಆತ್ಮ ಈಗ ಈಶ್ವರನ ಮಡಿಲಲ್ಲಿ ಕುಳಿತಿದ್ದೇವೆ. ಯಾರ ಮಡಿಲಲ್ಲಿ? ಈಶ್ವರನ ಮಡಿಲಿನಲ್ಲಿ ಕುಳಿತಿದ್ದೇವೆ. ನಾವು ಆತ್ಮ ಸಹಿತ, ನಾವು ಆತ್ಮ ಈ ಶರೀರ ಸಹಿತ ತಂದೆಗೆ ಅರ್ಪಣೆ ಆಗಿದೆ.
सद्गति देने आया. ತಂದೆ ನಮಗೆ ಭಕ್ತಿಯ ಫಲ ಅಂದರೆ ಸದ್ಗತಿಯನ್ನು ನೀಡಲು ಬಂದಿದ್ದಾರೆ. फिफ्थ पॉइंट, बाबा ने हमें त्रिकालदर्शी बनाया है. ತಂದೆ ನಮ್ಮನ್ನು ತ್ರಿಕಾಲದರ್ಶಿಯಾಗಿ ಮಾಡಿದ್ದಾರೆ. सिक्स्थ पॉइंट, भगवान ने हमें माँ बनकर अडॉप्ट किया. हम गॉडली स्टूडेंट हैं. ಭಗವಂತನೇ ತಾಯಿಯಾಗಿ ಬಂದು ನಮ್ಮನ್ನು ದತ್ತಕ ತೆಗೆದುಕೊಂಡಿದ್ದಾರೆ. ನಾವೆಲ್ಲರೂ ಕೂಡ गॉडली स्टूडेंट, ईश्वरನ विद्यार्थिಗಳಾಗಿದ್ದೇವೆ. जो इस स्मृति व निश्चय में रहते उन्हें अपार खुशी रहती. ಅದರಿಂದ ಯಾರು ಈ ಸ್ಮೃತಿ ಅಥವಾ ನಿಶ್ಚಯದಲ್ಲಿ ಇರುತ್ತಾರೋ ಅವರಿಗೆ ಅಪಾರ ಖುಷಿ ಇರುತ್ತದೆ ಅಂತ ಹೇಳ್ತಾರೆ. 6ನೇ ಪಾಯಿಂಟ್, ಭಗವಂತನೇ ನಮಗಾಗಿ ತಾಯಿಯಾಗಿ ನಮ್ಮನ್ನು ತಾಯಿಯಾಗಿ ಬಂದು ದತ್ತಕ ತೆಗೆದುಕೊಂಡಿದ್ದಾರೆ. ನಾವೇ ఈశ్వరನ విద్యార్థిಗಳాగిದ್ದೇವೆ. బాబా చెప్తున్నారు 6 ప్రకారాల పిల్లలకి అంటే 6 ప్రకార నిశ్చయం ఉన్న పిల్లలకి సదా సంతోషం ఉంటుందంట. మొదటిది ఏమిటంటే తండ్రి వచ్చి మమ్మల్ని విశ్వానికి మాలికులుగా చేసేటానికి వచ్చారని. రెండవది వీరే సత్యమైన తండ్రి సత్యమైన గీత జ్ఞానమును తెలిపించడానికి వచ్చారని. ఇప్పుడు మన ఆత్మలము ఈశ్వరుడి యొక్క ఒడిని చేరుకున్నాము. ఆత్మ మరియు శరీరము సహితంగా మనం తండ్రికి అర్పణ అయ్యాము. 4వది తండ్రి వచ్చి మనకు భక్తి యొక్క ఫలం అంటే సద్గతిని ఇవ్వడానికి వచ్చారు అని. 5వది తండ్రి మనల్ని త్రికాలదర్శిగా చేసుకున్నారు అని. 6వది భగవంతుడే మనకు తల్లిగా అయి దత్తత తీసుకుని పిల్లలుగా చేసుకున్నారు. మరియు ఇప్పుడు మనమే ఈశ్వరీయ విద్యార్థులుగా అయ్యాము అని. ఈ స్మృతి లేదా నిశ్చయం ఉంటే ಅಪಾರ ಸಂತೋಷ ಉಂಟು. ಹೌದಾ ಇಲ್ಲ? ಬಾಬಾ ಹೇಳಿರೋಂಥ 11 ಪಾಯಿಂಟ್ ಕೂಡ ಎಷ್ಟು ಮಹತ್ವಪೂರ್ಣ. ನಮಗಾಗಿ ಸ್ವಯಂ ಭಗವಂತ ಕೆಳಗಡೆ ಬಂದು ವಿಶ್ವದ ಮಾಲೀಕರಾಗಿ ಮಾಡ್ತಾ ಇದ್ದಾರೆ. ನಮ್ಮನ್ನು ಓದಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಜ್ಞಾನ ರತ್ನಗಳನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗೂ ನಮ್ಗೆ ಈಶ್ವರನ ಮಡಿಲೇ ಸಿಕ್ಕಿದೆ. ಸ್ವಯಂ ಭಗವಂತನೇ ತಾಯಿಯಾಗಿ ನಮ್ಮನ್ನು ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಾಬಾ ನಮ್ಮನ್ನು ಅವರ ಮಕ್ಕಳಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನು ಪೂರ್ತಿ ಪ್ರಪಂಚ ಹುಡುಕ್ತಾ ಇದೆಯೋ ಅವ್ರಿಗೆ ಸಿಗ್ಲಿಲ್ಲ ಭಗವಂತ, ಆದರೆ ನಮಗೆ ಸಿಕ್ಕಿ ಭಗವಂತ ತನ್ನ ಮಡಿಲೇ ಕೊಟ್ಟಿದ್ದ, ಅಷ್ಟು ಪ್ರೀತಿ ಕೊಟ್ಟಿದ್ದ. ಭಕ್ತಿಯ ಫಲ ಸದ್ಗತಿಯನ್ನೇ ಕೊಡ್ತಾ ಇದ್ದಾರೆ. ಹೊರಗಡೆ ಸದ್ಗತಿಗೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ, ಆದರೆ ಇಷ್ಟು ಸಹಜವಾಗಿ ತಂದೆ ನಮಗೆ ಭಕ್ತಿಯ ಫಲವನ್ನು ನೀಡುತ್ತದೆ. ಇಲ್ಲಿ ತಿಳಿಸಿರುವಂಥ ಪ್ರತಿ ಒಂದೊಂದು ಪಾಯಿಂಟ್ ಕೂಡ ಮಹತ್ವಪೂರ್ಣ. ಯಾರು ಈ ಪಾಯಿಂಟಿನ ಸ್ಮೃತಿ ಸ್ವರೂಪರಾಗಿರ್ತಾರೋ ಅವರಿಗೆ ಅಪಾರ ಸಂತೋಷ ಇರುತ್ತೆ ಅಂತ ಹೇಳ್ತಾರೆ. ಓಂ ಶಾಂತಿ. बच्चों को निश्चय है कि हम आत्मा. ಈಗ ಮಕ್ಕಳಿಗೆ ನಿಶ್ಚಯ ಇದೆ, ನಾವು ಯಾರು? ಆತ್ಮರು ಅಂತ. ಬಾಬಾ ಭಗವಾನ್ हमको पढ़ा रहे. ಸ್ವಯಂ ಭಗವಂತನಾದ ತಂದೆಯೇ ನಮಗೆ ಬಂದು ವಿದ್ಯೆಯನ್ನು ಓದಿಸುತ್ತಿದ್ದಾರೆ. तो बच्चों को बहुत खुशी होनी चाहिए. ಅದರಿಂದ ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ಅಂತ ಹೇಳ್ತಾರೆ. ಖುಷಿ ಇದೆಯಾ? ಯಾಕೆ ಖುಷಿ ಇದೆ? भगवंताने बंद ओदिस्ता इदारे अंत. सम्मुख आने से आत्मा समझती है कि बाबा आया हुआ है सबकी सद्गति करने. सर्वके सद्गति दाता जीवन मुक्ति दाता वही है. ಈಗ ಸಮ್ಮುಖದಲ್ಲಿ ಕುಳಿತಿದ್ದಾಗ ನಮಗೆ ಅರ್ಥ ಆಗುತ್ತಲ್ವಾ, ಇಲ್ಲಿ ಶಿವಬಾಬಾನೇ ಬಂದಿದ್ದಾರೆ, ನಮಗೆ ಓದಿಸುತ್ತಿದ್ದಾರೆ ಸದ್ಗತಿಯನ್ನು ಕೊಡುವುದಕ್ಕೆ. ಸರ್ವರ ಸದ್ಗತಿ ದಾತ, ಮುಕ್ತಿ ಜೀವನ್ ಮುಕ್ತಿ ದಾತ ಇವರೇ ಆಗಿದ್ದಾರೆ ಅಂತ ನಮಗೆ ತಿಳಿಯುತ್ತದಲ್ಲವೇ. ಬಚ್ಚೆ ಜಾತೆ ಮಾಯಾ ಗಡಿ ಗಡಿ ಬುಲಾ ದೇತಿ. ತಂದೆ ನಮ್ಗೆ ಇಷ್ಟ ಹೇಳಿದ್ರು, ನಮ್ಗೆ ತಿಳುವಳಿಕೆ ಇದ್ದರೂ ಸಹ ಮಾಯ ಏನ್ ಮಾಡ್ಬಿಡುತ್ತೆ, ಮಧ್ಯ ಮಧ್ಯದಲ್ಲಿ ಮರೆಸಿಬಿಡುತ್ತದೆ. ಪರಂತು ಯಾ ತೋ ಸಮಜ್ತೆ ಹೈ ಹಮ್
बाबा के सम्मुख बैठे हैं। निराकार बाबा इस रथ पर सवार है। जैसे मुसलमान लोग पटका घोड़े पर रखते, कहेंगे इस घोड़े पर मोहब्बत की सवारी थी, निशानी रख देते हैं। वह तो निराकार बाबा की प्रविष्टा है। बच्चों को बहुत खुशी होनी चाहिए। स्वर्ग का मालिक बनाने वाला बाबा व विश्व का मालिक बनाने वाला बाबा आ गया। ತಂದೆ ಹೇಳ್ತಾ ಇದ್ದಾನೆ, ಇಲ್ಲಿ ಎಷ್ಟು ಮಾಯೆ ಮರೆಸಿದ್ರೂ ಕೂಡ ನಮಗಂತೂ ಸ್ಮೃತಿ ಇರುತ್ತದೆ. ಪುನಃ ಪುನಃ ಮತ್ತೆ ನಾವು ಕೂಡ ಸ್ಮೃತಿಯಲ್ಲಿ ಬರ್ತೀವಿ. ನಮ್ಮ ಸಮ್ಮುಖದಲ್ಲಿ ಸ್ವಯಂ ತಂದೆ ಇದ್ದಾರೆ ಅಂತ, ನಿರಾಕಾರ ತಂದೆಯೇ ಈ ರಥದಲ್ಲಿ ಕುಳಿತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮುಸಲ್ಮಾನರು ಏನು ಮಾಡ್ತಾರೆ ಅಂದರೆ ಕುದುರೆ ಮೇಲೆ ಆ ಸೊಂಟದ ಮೇಲೆ ಒಂದು ಬಟ್ಟೆ ಹಾಕ್ತಾರೆ, ಬಟ್ಟೆಯನ್ನು ಕಟ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಸ್ವಯಂ ಭಗವಂತನೇ ಬರ್ತಾರೆ, ಮೊಹಮ್ಮದ್ದೇ ಬರ್ತಾರೆ, ಇದ್ರ ಮೇಲೆ ಸವಾರಿ ಮಾಡಿದ್ರು ಅವರು ಅನ್ನುವಂಥ ಸ್ಮೃತಿ ಚಿಹ್ನಕ್ಕೆ ಆ ಪಟ್ಟೆಯನ್ನು ಕಟ್ತಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಈ ರಥದ ಮೇಲೆ ನಾನು ಬಂದು ಸವಾರಿ ಮಾಡ್ತೇನೆ ಅಂತ ಹೇಳ್ತಾರೆ. ಅವ್ರು ಯಾವತ್ತೋ ಬಂದು ಹೋದ್ರು, ಯಾವತ್ತೋ ಅಲ್ಲಿ ಕುತ್ಕೊಂಡ್ರು ಅಂತ ಹೇಳೋದು ಅದು ನಿಜ ಆಗ್ಬೋದು, ಕಾಲ್ಪನಿಕ ಕೂಡ ಆಗ್ಬೋದು. ಆದರೆ ಬಾಬಾ ಹೇಳ್ತಿದ್ದಾರೆ, ಸ್ವಯಂ ನಾನು ನಿರಾಕಾರ ಪರಮಾತ್ಮ ಈ ತನ್ನಲ್ಲಿ ಬಂದು ನಿಮಗೆ ತಿಳಿಸ್ತಾ ಇದ್ದೇನೆ. ಮೊಹಮ್ಮದ್ ಪೈಗಂಬರ್ ಮೇಲೆ ಬಂದಿದ್ರು ಅಂತ ಹೇಳ್ತಾರೆ. ಬಂದಿದ್ರು ಅಂತ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಸಚಿವ ಕೂಡ ಅದರ ಸ್ಮೃತಿಯನ್ನ ಎಲ್ಲಿ ಅಂತಂದ್ರೆ ಈ ಸಮಯದಲ್ಲಿ ಸ್ವಯಂ ಪರಪಿತ ಪರಮಾತ್ಮ ಈ ಬ್ರಹ್ಮನ ರಥದಲ್ಲಿ ಬಂದು ಸವಾರಿ ಮಾಡ್ತಾರೆ. ಅವರ ಇಂದ್ರಿಯಗಳ ಮೂಲಕ ನಮ್ಗೆ ಜ್ಞಾನ ತಿಳಿಸ್ಕೊಡ್ತಾರೆ. ಯಾ ನಿಶಾನಿ ರಖದಿಯಾ, ಅದೊಂದು ಗುರುತು ಅಷ್ಟೇ, ಗುರುತಿಗೆ ಹಂಗೆ ಇಡ್ತಾರೆ. या तो है निराकार बाबा की प्रविष्टा, बच्चों को बहुत खुशी होनी चाहिए. ಮಕ್ಕಳಿಗೆ ಬಹಳ ಖುಷಿ ಇರಬೇಕಂತೆ. ಸ್ವರ್ಗದ ಮಾಲೀಕರಾಗಿ ಮಾಡುವಂಥ ತಂದೆ, ವಿಶ್ವದ ಮಾಲೀಕರಾಗಿ ಮಾಡುವಂಥ ತಂದೆ ಬಂದ್ಬಿಟ್ಟಿದ್ದಾರೆ. ಬಾಬಾ ಹೇ ಗೀತಾ ಕಾ ಸಚ್ಚಾ ಸಚ್ಚಾ ಭಗವಾನ್. ತಂದೆ ಗೀತೆಯ ಸತ್ಯವಾಗಿರುವ ಭಗವಂತನಾಗಿದ್ದಾರೆ. ಆತ್ಮ ಕಿ ಬುದ್ಧಿ ಬಾಪ್ ಕಿ ತರಫ್ ಚಲಿ ಜಾತಿ. ಈ ತಂದೆ ಬಂದಾಗ ನಮ್ಮ ಆತ್ಮದ ಬುದ್ಧಿ ಇವರ ಕಡೆನೆ ಹೋಗುತ್ತಲ್ವ. ಯಾರೇ ಆತ್ಮಾओं का लव बाप के साथ. ನಮ್ಮ ಬುದ್ಧಿ ಬಾರಿ ಬಾರಿ ಶುಭಬೋಧಕರ ಕಡೆಗೆ ಆಕರ್ಷಿತ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನು? ನಮಗೆ ತಂದೆ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಅರ್ಥ. ಯಾ ಖುಷಿ ಕಿನ್ಹೋಂಕೋ ಚಡ್ತಿ ಹೇ, ಈ ತರ ಖುಷಿ ಯಾರಿಗೆ ಇರುತ್ತೆ ಅಂತ ಕೇಳ್ತಾರೆ. जो बहुत काल से अलग हुए हैं, ಯಾರು ಬಹಳ ಕಾಲದಿಂದ ತಂದೆಗೆ ಅಗಲಿ ಹೋಗಿದ್ರು ಅಂತ ಮಕ್ಕಳಿಗೆ ತಂದೆ ನೋಡಿದ ತಕ್ಷಣ ಅಷ್ಟು ಪ್ರೀತಿ ಉಕ್ಕಿ ಬರುತ್ತೆ ಅಂತ ಅವರು ಹೇಳ್ತಾರೆ. ಅಷ್ಟೇ ಕಲ್ಕೊಂಡಿರೋ ಮಕ್ಕಳು ಬಹಳ ವರ್ಷದ ನಂತರ ಸಿಕ್ಕಿದ್ರೆ ಎಷ್ಟು ಖುಷಿ ಪಡುತ್ತೆ, ಎಷ್ಟು ಖುಷಿ ತಂದೆ ನೋಡಿದ್ರೆ ನಮಗಾಗುತ್ತೆ. बाबा खुद भी कहते हैं, मैंने तुमको सुख के संबंध में भेजा था, अब दुख के बंधन में हो, तुम अभी समझते हो सब तो 84 जन्म लेते नहीं, 84 लाख का चक्र तो कोई की बुद्धि में बैठ ना सके. बाबा ने 84 का चक्र बिल्कुल ही ठीक बताया है. बाबा ने बच्चे 84 जन्म लेते रहते हैं. बाबा के बच्चे 84 जन्म लेते रहते हैं. अभी तो तुम जानते हो, हम आत्मा इन ऑर्गन्स द्वारा सुनते हैं. ಈಗ ಸ್ವಯಂ ತಂದೆಯೇ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮಗೆ ಸುಖದ ಸಂಬಂಧದಲ್ಲಿ ಕಲಿಸ್ಕೊಟ್ಟೆ, ಆದ್ರೆ ನೀವೇನಾಗ್ಬಿಟ್ರಿ ಸುಖದ ಸಂಬಂಧ, ದುಃಖದ ಸಂಬಂಧ ಅಲ್ಲ, ದುಃಖದ ಬಂಧನದಲ್ಲಿ ಬಂದ್ಬಿಟ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾನೇನೋ ಒಳ್ಳೇದೇ ಕಲಿಸ್ಕೊಟ್ರೆ, ಸುಖವಾಗಿ ಅಂತ ಕಲಿಸ್ಕೊಟ್ರೆ ನೀವು ದುಃಖದಲ್ಲಿ ಬಂದ್ಬಿಟ್ರಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಪುನಃ ತಂದೆನೇ ಬರಬೇಕಾಗುತ್ತೆ ದುಃಖದಿಂದ ಬಿಡಿಸಲು. ಮನುಷ್ಯರು ಅನ್ಕೊಳ್ತಾರೆ ಇಲ್ಲಿ 84 ಲಕ್ಷಗಳ ಚಕ್ರ ಇದೆ ಅಂತ, ಆದರೆ ಇಂಥ ದೊಡ್ಡ ಚಕ್ರ ಯಾರ ಬುದ್ಧಿಯಲ್ಲೂ ಕೂಡ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಅದರಲ್ಲಿ ಕೇವಲ 84 ಜನ್ಮಗಳ ಚಕ್ರ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ನೀವೆಲ್ಲರೂ ಕೂಡ ಹೆಂಗ್ ಕೇಳ್ತಾ ಇದ್ದೀವಿ? ಆತ್ಮಾಭಿಮಾನಿ ಆತ್ಮಗಳಾಗಿ ಕಿವಿಗಳ ಮೂಲಕ ಕೇಳಿಸ್ಕೊಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮನೇ ಈ ಇಂದ್ರಿಯಗಳ ಮೂಲಕ ಕೇಳಿಸ್ಕೊಂಡು ಬಾಬಾ ಇಸ್ ಮುಖ ದ್ವಾರ ಸುಮಾರ. ಮತ್ತೆ ತಂದೆನೂ ಅಷ್ಟೇ ಈ ಬಾಯಿನ ಮುಖಾಂತರ ತಿಳಿಸುತ್ತಿದ್ದಾರೆ. खुद कहते हैं मुझे इन ऑर्गन का आधार लेना पड़ता है, इनका नाम ब्रह्मा रखना पड़े.
प्रजापिता ब्रह्मा तो मनुष्य चाहिए ना। सूक्ष्म वतन में थोड़े ही कहेंगे प्रजापिता ब्रह्मा, स्थूल वतन में आकर कहते हैं मैं इस ब्रह्मा तन में प्रवेश कर तुमको अडॉप्ट करता हूँ। तुम जानते हो हम आत्मा ईश्वर की गोद में जाते हैं, शरीर बिगड़ तो गोद हो ना सके। आत्मा कहती है मैं शरीर द्वारा उनकी बनती हूँ, यह शरीर उनके लोन लिया है। तो यह जीव माना शरीर उनका नहीं है, परमात्मा ने इनमें प्रवेश किया है। तुम आत्मा भी शरीर में प्रवेश हुई हो ना। या बाबा भी कहते हैं मैं भी इसमें हूँ, कभी बच्चा बन जाता हूँ, कभी माँ भी बन जाता हूँ। जादूगर है ना। ತಂದೆ ಹೇಳ್ತಿದ್ದಾರೆ ಈಗ ನಾನು ಕೂಡ ಈ ಇಂದ್ರಿಯ ಮೂಲಕ ಈ ಇಂದ್ರಿಯಗಳ ಆಧಾರವನ್ನು ತೆಗೆದುಕೊಂಡು ನನಗೆ ನನ್ನ ಜ್ಞಾನವನ್ನು ತಿಳಿಸಬೇಕಾಗುತ್ತೆ. ಅದಕ್ಕೋಸ್ಕರ ಈ ಆಧಾರವನ್ನೇ ಬ್ರಹ್ಮ ಎಂದು ಹೇಳಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನೂ ಕೂಡ ಮನುಷ್ಯರಲ್ಲ, ಒಂದು ಮನುಷ್ಯನ ತನ್ವಿನ ಆಧಾರ ನನಗೆ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸೂಕ್ಷ್ಮತನದಲ್ಲಿರುವಂಥವರನ್ನು ಪ್ರಜಾಪಿತ ಅಂತ ಹೇಳಲಾಗುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ಥೂಲ ವತನದಲ್ಲೇ ಇರುವಂಥ ಬ್ರಹ್ಮನಲ್ಲೇ ನಾನು ಪ್ರವೇಶ ಆಗಿ ನಿಮ್ಮ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಳ್ತೀನಿ. ಇವಾಗ ನಿಮ್ಮೆಲ್ಲರೂ ಕೂಡ ತಿಳಿದಿದೆ ನಮಗೆ ಯಾರ ಮಡಿಲು ಸಿಕ್ಕಿದೆ, ಈಶ್ವರನ ಮಡಿಲು ಸಿಕ್ಕಿದೆ ಅಂತ. ಮಡಿಲು ಅಂತಂದರೆ ಶರೀರ ಇಲ್ಲದೆ ಮಡಿಲು ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಇಲ್ಲಿ ಒಂದು ತನ್ವಿನ ಆಧಾರ ತಿಳಿದುಕೊಳ್ಬೇಕು. ಎಷ್ಟು ಪ್ರೀತಿ ಇರ್ತಾ ಇತ್ತು ಅಂತಂದರೆ ಶಿವಬಾಬುವರು ಕೂಡ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ಬ್ರಹ್ಮಬಾಬುವರು ಕೂಡ ನಾನು ಪ್ರಜಾಪಿತ ಎನ್ನುವಂಥ ಸ್ಥಿತಿಯಲ್ಲಿರುವಂಥ ಕಾರಣ ಚಿಕ್ಕ ಮಕ್ಕಳಿದ್ದರೂ ಮಡಿಲು ತಗೊಳ್ತಾ ಇದ್ರು, ದೊಡ್ಡವರಿದ್ದರೂ ಕೂಡ ಮಡಿಲು ತಗೊಳ್ತಾ ಇದ್ರು. ಅಷ್ಟು ಪ್ರೀತಿಯವರು ತೋರಿಸ್ತಾರೆ. ಇಲ್ಲಿ ನಿರಾಕಾರ ತಂದೆಯು ಕೂಡ ಬಹಳ ಕಾಲದಿಂದ ಅಗಲಿ ಹೋಗಿರುವಂಥ ಮಕ್ಕಳು ನೋಡಿ ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಆತ್ಮನ ಹೇಳ್ತೀವಲ್ವ, ನಾನು ಈ ಶರೀರದ ಮೂಲಕ ಮಾತನಾಡ್ತಾ ಇದ್ದೀನಿ ಅಂತ. ಇವಾಗ ಶಿವಬಾಬುವರು ಕೂಡ ಹೇಳ್ತಾರೆ ನಾನು ಕೂಡ ಈ ತನವನ್ನು ಲೋನ್ ಆಗಿ ತೆಗೆದುಕೊಳ್ತೇನೆ, ಸ್ವಲ್ಪ ಆಧಾರವಾಗಿ ತೆಗೆದುಕೊಳ್ತೇನೆ. ಹಂಗಂತೇಳಿ ಈ ಶರೀರ ನಂದು ಆಗೋದಿಲ್ಲ, ನನಗೆ ಯಾವುದೇ ಶರೀರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ ನಾನು ಇವರಲ್ಲಿ ಪ್ರವೇಶ ಆದ್ಮೇಲೆ ಮಗುವಾಗೂ ಕೂಡ ಆಗ್ಬಿಡ್ತೀನಿ, ಹಾಗೂ ತಾಯಿಯಾಗೂ ಕೂಡ ಆಗ್ಬಿಡ್ತೀನಿ ಅಂತ ಬಾಬಾ ಹೇಳ್ತಾರೆ. ನಾನಂತೂ ಜಾದೂಗಾರ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಮಗುವಾಗಿ ಅಂದ್ರೆ ಸಾಕ್ಷಿಯಾಗೂ ಕೂಡ ಆಗ್ಬಿಡ್ತಾರೆ ಬಾಬಾ, ತಾಯಿಯಾಗಿ ನಮಗೆ ಪಾಲನೆ ಕೂಡ ಕೊಡ್ತಾರೆ. फिर इस खेल पे को जादूगरी समझते हैं. ಆದರೆ ಬಾಬಾ ಆಡುವಂತ ಈ ಆಟವನ್ನೇ ಅನ್ಕೊಂಡ್ಬಿಡ್ತಾರೆ ಇದೊಂದು ಮಾಯಾಜಾಲ ಅಂತಾನು ಅನ್ಕೊಳ್ಬಿಡ್ತಾರೆ. दुनिया में झूठी रिद्धि सिद्धि का काम बहुत चलता है. कृष्ण भी बन जाते जिनकी भावी कृष्ण के होगा तो उनको जट कृष्ण दिखाई पड़ता है तो मान लेंगे, फिर उनको फॉलोअर्स भी बन जाते हैं. यह तो सारी ज्ञान की बातें हैं. पहले पक्का निश्चय होना चाहिए कि मैं आत्मा हूँ और बाबा तो कहते हैं मैं तुम्हारा बाप भी हूँ, तुम बच्चों को त्रिकालदर्शी बनाता हूँ. ऐसी नॉलेज कोई दे ना सके. ನೋಡಿ ತಂದೆ ಹೇಳ್ತಾ ಇದ್ದಾರೆ ಹೊರಗಡೆ ಎಷ್ಟೊಂದು ರಿದ್ಧಿ ಸಿದ್ಧಿಗಳಿವೆ, ಆದರೆ ಅದರಿಂದ ನಷ್ಟ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ನಷ್ಟ ಇಲ್ಲ, ಅದೆಲ್ಲ ಸುಳ್ಳಿನ ರಿದ್ಧಿ ಸಿದ್ಧಿಗಳು ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ತಂದೆ ಯಾವುದೇ ರಿದ್ಧಿ ಸಿದ್ಧಿಗಳನ್ನು ಉಪಯೋಗಿಸೋದಿಲ್ಲ. ಸತ್ಯವಾಗಿ ತಂದೆ ನಮಗೆ ಪಾಲನೆಯನ್ನು ಕೊಡ್ತಾರೆ. ಹೊರಗಡೆ ಯಾರಿಗಾದ್ರೂ ಕೃಷ್ಣನ ಸಾಕ್ಷಾತ್ಕಾರ ಆಯಿತು ಅಂತ ಅನ್ಕೊಳ್ತಾರೆ, ಅವಾಗ ಆ ಕೃಷ್ಣನ ಸಾಕ್ಷಾತ್ಕಾರ ನೋಡ್ಬಿಟ್ಟು ಆ ಕೃಷ್ಣ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಕೃಷ್ಣನೇ ಕಾಣಿಸ್ಕೊಡ್ತಾರೆ ಅಂತ ಇಲ್ಲಿ ಕೃಷ್ಣನ ಭಕ್ತರಾಗ್ಬಿಡ್ತಾರೆ ಮತ್ತು ಅವ್ರ ಫಾಲೋವರ್ಸ್ ಆಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಆದರೆ ಆ ರೀತಿ ಸಾಕ್ಷಾತ್ಕಾರದ ಮಾತಿಲ್ಲ. ಇಲ್ಲಿ ಸತ್ಯವಾಗ್ಲೂ ಕೂಡ ತಂದೆ ಜ್ಞಾನದ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಇಲ್ಲಿಗೆ ಬಂದಾದ್ಮೇಲೆ ಮೊಟ್ಟ ಮೊದಲು ನಿಮಗೆ ಪಕ್ಕಾ ನಿಶ್ಚಯ ಆಗಬೇಕು ನಾನು ಆತ್ಮ. ಆನಂತರ ಸ್ವಯಂ ತಂದೆನೇ ಹೇಳ್ತಿದ್ದಾರೆ ನಾನು ನಿಮ್ಮ ಆತ್ಮಗೆ ತಂದೆ, ನಾನೇ ನಿಮಗೆ ತಂದೆ ಅಂತ ಸ್ವಯಂ ತಂದೆ ಹೇಳಿ. ಆನಂತರ ನಮ್ಮ ತ್ರಿಕಾಲದರ್ಶಿಯನ್ನಾಗೂ ಮಾಡ್ತಾರೆ. ಫಸ್ಟ್ ಆತ್ಮನ ಪರಿಚಯ ಕೊಡ್ತಾರೆ, ಆನಂತರ ತಂದೆಯ ಪರಿಚಯ ಕೊಡ್ತಾರೆ, ಆನಂತರ 3 ಕಾಲದ ಪರಿಚಯವನ್ನು ಕೊಟ್ಟು ತ್ರಿಕಾಲದರ್ಶಿಯ ನಮ್ಮನ್ನು ಮಾಡುತ್ತಾರೆ. ऐसी नॉलेज कोई दे ना सके. ತಂದೆ ಕೊಡುವಂತ ಇಂಥ ಜ್ಞಾನ ಮತ್ತಾರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. भक्ति मार्ग का जब अंत होता है तब बाप को अपना पड़ता है. ಭಕ್ತಿ ಮಾರ್ಗದ ಅಂತ್ಯ ಯಾವಾಗ ಆಗುತ್ತೋ
ಆಗಲೇ ತಂದೆ ಬರಬೇಕಾಗುತ್ತೆ. ನಿಮ್ಮ ಅಮ್ಮರವರು ಕೂಡ ತಿಳಿಸಿದ್ರಲ್ಲ, ಯಾಕೆ ಪರಮಾತ್ಮ ಈ ಅಂತ್ಯ ಸಮಯದಲ್ಲಿ ಬರಬೇಕು, ಕಲಿಯುಗದಲ್ಲೇ ಯಾಕೆ ಬರಬೇಕು ಅಂತ ತಿಳಿಸಿದ್ರು. भक्ति मार्ग का जब अंत होता है तब बाप को आना पड़ता है। बल बहुतों को शिव का लिंग बना, शिव के लिंग लगा दिया है। अखंड ज्योति स्वर्ग का साक्षात्कार भी होता है। जैसी जिसकी भावना होती है तो वह मैं पूरी करता हूँ, परंतु मेरे से कोई मिलता ही नहीं, मेरे को तो कोई पहचानते भी नहीं। अभी तो तुम समझते हो बाबा भी बिंदी, हम भी बिंदी। ಭಕ್ತಿ ಮಾರ್ಗದಲ್ಲಿ ಭಗವಂತ ಅಂತಂದ್ರೆ ಒಬ್ಬರೊಬ್ಬರಿಗೆ ಒಂದೊಂದು ಕಲ್ಪನೆ ಅಲ್ವಾ. ಆ ಕಲ್ಪನೆಯ ಅನುಸಾರವಾಗಿ ಭಗವಂತನ ನೆನಪು ಮಾಡ್ತಾ ಇರ್ತಾರೆ. ಕೆಲವರು ಶಿವನನ್ನು ಲಿಂಗದ ರೂಪದಲ್ಲಿ ಮಾಡಿ ಆ ಲಿಂಗವನ್ನು ಪೂಜೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಏನೆಲ್ಲ ಭಾವನೆ ಇಟ್ಕೊಂಡಿದ್ರು ಆ ಭಾವನೆಗಳನ್ನು ಪೂರ್ತಿ ಮಾಡುವಂಥದ್ದು ಯಾರು? ನಾನೇ. ಇಚ್ಛೆಗಳನ್ನು ಪೂರ್ತಿ ಮಾಡುವಂಥದ್ದು ನಾನೇ ಅಂತ ಬಾಬಾ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಬಲೆ ನೀವೆಷ್ಟೇ ಮೂರ್ತಿಗಳ ಹತ್ರ ಹೋಗಿ ಆ ಮೂರ್ತಿಗಳ ಮೂಲಕ ತಂದೆ ನನ್ನ ಇಚ್ಛೆಯನ್ನು ಪೂರ್ಣ ಮಾಡ್ತಾರೆ. ನಾನು ಎಷ್ಟು ಜನರ ಇಚ್ಛೆಯನ್ನು ಪೂರ್ಣ ಮಾಡಿದೆ, ಆದರೆ ಯಾರೊಬ್ಬರೂ ಕೂಡ ನನ್ನ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಅಂತ ಬಾಬಾ ಹೇಳ್ತಾರೆ. ಆದರೆ ಈ ಸಮಯದಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಭಗವಂತನ ರೂಪ ಏನು? ಬಿಂದು ಅಂತ. ತಂದೆ ಕೂಡ ಬಿಂದು, ನಾವು ಕೂಡ ಬಿಂದುವಾಗಿದ್ದೇವೆ ಅಂತ ಯಥಾರ್ಥವಾಗಿ ನಾವು ಈ ಸಮಯದಲ್ಲಿ ತಂದೆಯನ್ನು ತಿಳಿದುಕೊಂಡಿದ್ದೀವಿ. हमारी आत्मा में यह नॉलेज है, तुम्हारी आत्मा में भी यह नॉलेज है. ನನ್ನ ಆತ್ಮಲ್ಲೂ ಈ ಜ್ಞಾನ ಇದೆ, ನಿನ್ನ ಆತ್ಮದಲ್ಲೂ ಈ ಜ್ಞಾನ ಇದೆ ಅಂತ ತಂದೆ ಹೇಳ್ತಾರೆ. ಪರಮಾತ್ಮನ ಆತ್ಮನೇ ಅಲ್ಲ ಅಂದ್ರೆ ಬಾಬಾ ನನಗೆ ಜ್ಞಾನವನ್ನು ಕೊಟ್ಟು ಅವರ ಸಮಾನರಾಗಿ ಮಾಡ್ಕೊಂಡಿದ್ದಾರೆ. यह किसी को मालूम नहीं है कि हम आत्मा परमधाम में रहने वाली है। जब तुम बाबा के सामने आकर बैठ जाते हो तो रोमांच खड़े हो जाते हो। ओहो, शिव बाबा जो ज्ञान का सागर है वह इसमें बैठे हमको पढ़ाते हैं। बाकी कृष्ण व गोपियों की तो बात ही नहीं, ना यहाँ ना सचुग में होंगे। वहाँ तो हर एक प्रिंस अपने महलों में रहते हैं। इन सब बातों को वही समझेंगे जो आकर बाप से वर्षा लेंगे। तो यह खुशी भी अंदर रहनी चाहिए। कहते भी हैं तुम माता पिता, परंतु इसका भी अर्थ नहीं समझते। पिता तो ठीक है, फिर माता किसको कहा जाता है? माता तो जरूर चाहिए। इस माता को कोई माता हो ना सके। यह रोज बड़ा समझने का, यह राज बड़ा समझने का है और बाप को याद करना है। बाप कहते हैं तुम्हारे में भी कोई अवगुण नहीं होना चाहिए। गाते भी है मुझ निर्गुण हारे में कोई गुण नहीं। अब बच्चों को गुणवान बनना पड़े। कोई काम नहीं, कोई क्रोध नहीं, देह का अहंकार भी नहीं चाहिए. ಈಗ ತಂದೆ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ ನಾವು ಆತ್ಮನ ಪರಮಧಾಮದಲ್ಲಿರುವಂಥವ್ರು. ಆತ್ಮದ ಬಗ್ಗೆನೂ ತಿಳಿದಿಲ್ಲ, ಆತ್ಮದ ತಂದೆ ಬಗ್ಗೆನೂ ತಿಳಿದಿಲ್ಲ, ಆತ್ಮದ ಮನೆ ಬಗ್ಗೆನೂ ಯಾರಿಗೂ ತಿಳಿದಿಲ್ಲ. ಆದರೆ ಈ ಸಮಯದಲ್ಲಿ ತಂದೆ ಬಂದು ಅದನ್ನು ತಿಳಿಸ್ಕೊಡ್ತಾರೆ. ಬಾಬಾ ಎದುರುಗಡೆನೆ ನಮ್ಮ ಎದುರುಗಡೆ ಕುಳಿತಿದ್ದಾರೆ, ನಮ್ಗೆಷ್ಟು ರೋಮಾಂಚನ ಆಗಬೇಕು ಅಂತ ಹೇಳ್ತಾರೆ. ಸ್ವಯಂ ಪರಮಾತ್ಮನೇ ನಮ್ಮ ಎದುರುಗಡೆ ಕುಳಿತಿದ್ದಾರೆ. ಯಾರು ಸ್ಟ್ರಿಕ್ಟ್ ಟೀಚರ್ ಬಂದ ತಕ್ಷಣ ಹಿಂಗೆ ಸ್ಟೂಡೆಂಟ್ಸ್ ಅಲರ್ಟ್ ಆಗಿಬಿಡ್ತಾರೆ. ಅದಕ್ಕಿಂತ ಅಲರ್ಟ್ನೆಸ್ ನಮ್ಗೆ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆ? ವಿಶ್ವದ ರಚಯಿತ ಆಗಿರುವಂತ ತಂದೆಯೇ ನಮ್ಮ ಎದುರುಗಡೆ ಕುಳಿತಿದ್ದಾರೆ ಅಂತ. ಅಹೋ, ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಅವರೇ ನಮ್ಮ ಎದುರುಗಡೆ ಕುಳಿತಿದ್ದಾರೆ, ಅವರೇ ನಮ್ಗೆ ಓದಿಸ್ತಾ ಇದ್ದಾರೆ ಅಂತ ನಮಗೆ ನಶೆ ಇರಬೇಕು. ಬಾಕಿ ಕೃಷ್ಣ ಅಥವಾ ಗೋಪಿಕೆಯರ ಮಾತಲ್ಲ. ಕೃಷ್ಣ ಬಂದಿದ ತಕ್ಷಣ ಗೋಪಿಯರು ತುಂಬಾ ನಶೆ ಬರ್ತಾ ಇತ್ತು, ಖುಷಿಯಲ್ಲಿ ಇರ್ತಾ ಇದ್ರು, ಖುಷಿ ನೃತ್ಯ ಮಾಡ್ತಾ ಇದ್ರು, ಏನಲ್ಲೇ ಹೇಳ್ತಾರೆ. ಅದು ಸುಮ್ಮನೆ ಕಥೆಗಳಷ್ಟೇ. ಆದರೆ ನಿಜವಾಗ್ಲೂ ಕೂಡ ಅಪಾರ ಖುಷಿ ಇರುವುದು ಯಾರಿಗೆ? ನಮಗೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದೆಯಾ ಇಲ್ವಾ ಖುಷಿ? ಬಾಬಾ ಯಾರು ಬಂದು ಬೆಳಗ್ಗೆ ಚಳಿಯಲ್ಲಿ ಬರ್ಬೇಕಲ್ಲ ಅಂತ ಅನ್ಕೊಂತೀವಿ. ಖುಷಿ ಇರುತ್ತಲ್ಲ. ಬಾಬಾ ಹೇಳ್ತಾರೆ, ಇಂತಹ ಖುಷಿ ಎಲ್ಲೂ ಇರಲ್ಲ, ಸಚಿವದಲ್ಲೂ ಇರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲಂತ ಕೇವಲ ಪ್ರಿನ್ಸ್ ರಾಜ್ಕುಮಾರಿ ಮಹಲೆಗಳು ಇರ್ತೀರ ಅಷ್ಟೇ. ಆದ್ರೆ ಈ ನಶೆ, ಈ ಖುಷಿ ಅಲ್ಲಿ ಇರುವುದೇ ಇಲ್ಲ. ಇದು ಕೂಡ ಯಾರಿಗೆ ಅರ್ಥ ಆಗುತ್ತೆ ಅಂತಂದ್ರೆ, ಯಾರು ತನ್ನೆಯಿಂದ ಪೂರ್ತಿ ಆಸ್ತಿಯನ್ನು ಪಡೆದಿರ್ತಾರೋ
ಅವರಿಗೆ ಈ ಸಮಯದಲ್ಲೂ ಕೂಡ ಅರ್ಥ ಆಗಿ ಪೂರ್ತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಒಳಗೊಳಗೆ ನಿಮಗೆ ತುಂಬಾ ಖುಷಿ ಇರಬೇಕು ಅಂತ ಹೇಳಿ ಹೊರಗಡೆ ನೀವು ಗಾಯನ ಮಾಡ್ತಾ ಬಂದ್ವಿ, ತಾಯಿ ತಂದೆ ಅಂತ. ಸರಿ, ತಂದೆ ಅಂತ ಹೇಳಿದ್ರಿ, ಓಕೆ. ಆದ್ರೆ ತಾಯಿ ಅಂತ ಯಾರು ಹೇಳ್ತಾ ಇದ್ದೀರಿ? ಅದ್ರ ಹೊರಗಡೆ ನಿಮ್ಗೆ ತಿಳಿದಿಲ್ವಲ್ಲ. ಬಾಬಾ ಹೇಳ್ತಾರೆ ಇವ್ರಿಗೆ ಬೇರೆ ತಂದೆನೂ ಇಲ್ಲ ತಾಯಿನೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ತಂದೆ ಇದ್ದಾರೆ. ಯಾರಿಗೆ? ಶಿವಬಾಬಾ. ಬ್ರಹ್ಮ ಶಿವಬಾಬಾವ್ರಿಗಿದ್ದಾರೆ, ಶಿವಬಾಬಾವ್ರಿಗೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಈ ಸಮಯದಲ್ಲಿ ದೊಡ್ಡ ರಹಸ್ಯವನ್ನು ನೀವೇ ತಿಳ್ಕೊಂಡಿದ್ದೀರಿ. ಈಗ ನೀವು ತಂದೆಯನ್ನು ನೆನಪು ಮಾಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಇವಾಗ ನಿಮ್ಮಲ್ಲಿ ಒಂದು ಅವಗುಣವೂ ಸಹ ಇರಬಾರದು ಅಂತ ಹೇಳ್ತಾರೆ. ಇಲ್ಲಿವರೆಗೆ ನಾವೇನು ಹೇಳ್ತಾ ಇದ್ವಿ? ಹೇ ಪರಮಾತ್ಮ, ಅವಗುಣರಾಗಿರುವಂತ ನಮ್ಮಲ್ಲಿ ಒಂದು ಗುಣವೂ ಕೂಡ ಇಲ್ಲ ಅಂತ ಹೇಳ್ತಾ ಬಂದ್ವಿ. ಇವಾಗ ನಾವೇನಾಗಬೇಕು? ಸಂಪೂರ್ಣ ಗುಣವಂತರಾಗಬೇಕು. ಆ ರೀತಿ ಗುಣವಂತರಾಗಿ ಮಾಡೋದಕ್ಕೆ ತಂದೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಕಾಮ ಇಲ್ಲ, ಕ್ರೋಧ ಇಲ್ಲ, ಯಾವುದೇ ಅಹಂಕಾರ ಯಾವುದೂ ಇರಬಾರದು ಅಂತ ಹೇಳ್ತಾರೆ. इस समय तुम यहाँ बैठे हो, जानते हो हम यहाँ हैं, फिर मुरझाइश आदि क्यों आनी चाहिए? परंतु यह परिपक्व अवस्था अंत में ही होगा। गाया भी हुआ है, अतीन्द्रिय से पूछना हो तो गोपियों से पूछो, यह अंत में होगा। ऐसा कोई कह नहीं सकता कि हम 75% अतीन्द्रिय सुख में रहते हैं। इस समय पापों का बोझ बहुत है। गुरु कृपा से व गंगा स्नान से पाप नहीं कट सकता। बाप अंत में ही आकर नॉलेज देते हैं, दिखाते हैं। कन्या द्वारा बाण मारवाए और मर गए तो फिर मरने के समय गंगा जल पिलाया। तुम यहाँ जब बेहोश हो जाते हो तो तुमको बाबा की याद दिलाई जाती है। मामे कम याद करो। यह बच्चों को आदत पड़ जानी चाहिए। ऐसा नहीं कोई याद कराए, शरीर छोड़ने के समय आप ही याद आवे, बिगर किसी की मदद के बाप को याद करना है। वो लोग तो मंत्र देते हैं, वो तो कॉमन बात है। उस समय बहुत मारा मारी आदि होती है। तुम भिन्न भिन्न स्थान पर रहते हो, उस समय ऐसा नहीं कहेंगे शिव शिव कहो। उस समय पूरी याद चाहिए, लव चाहिए, तभी नंबर 1 पद प्राप्त कर सकते। ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನಾವು ತಂದೆ ಎದುರುಗಡೆ ಕುಳಿತಿದ್ದೀವಿ ಅಂತಂದ್ರೆ ನಾವು ಯಾಕೆ ಆದಿಯಲ್ಲಿ ಬರಬಾರದು ಅಂತ ನಮ್ಗೆ ಅನಿಸ್ಬೇಕಲ್ವ. ಪರಿಪಕ್ವ ಸ್ಥಿತಿ ನಮಗೆ ಅಂತ್ಯದಲ್ಲಿ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಗಾಯನ ಕೂಡ ಮಾಡಲಾಗಿದೆ. ಅತೀಂದ್ರಿಯ ಸುಖ ಕೇಳಬೇಕಂದ್ರೆ ಗೋಪಿಯರಿಗೆ ಕೇಳಿ. ಮಕ್ಕಳು ಎಷ್ಟು ಚತುರ ಅಂದರೆ, ಬಾಬಾ ನಮಗೆ 75% 75% ಅತೀಂದ್ರಿಯ ಸುಖ ಇದೆ ಬಾಬಾ, 25% ಮಾತ್ರ ದುಃಖ ಇದೆ ಅಂತ ಹೇಳ್ತಾರೆ. ಇದು ಈ ಥರ ಆಗಲು ಸಾಧ್ಯನಾ? ಅತೀಂದ್ರಿಯ ಸುಖ ಅಂದ್ರೆ ಏನು? ಅಲ್ಲಿನ ದುಃಖದ ಅಂಶವೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಅತೀಂದ್ರಿಯ ಸುಖ ನಿಮಗೆ ಅನುಭವ ಆಗಬೇಕು. ಈಗ ಈ ಸಮಯದಲ್ಲಿ ಎಲ್ಲ ಪಾಪದ ಬೋಜ ನಿಮ್ಮ ಶಿರಸ್ಸಿನ ಮೇಲಿದೆ. ಇದು ಯಾವುದೋ ಗುರುವಿನ ಕೃಪೆಯಿಂದನೋ ಅಥವಾ ಗಂಗಾ ಸ್ನಾನದಿಂದನೋ ಈ ಸಮಾಪ್ತಿಯಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಲಿಯುಗದ ಅಂತ್ಯದಲ್ಲಿ ತಂದೆಯ ಬಂದು ಈ ಜ್ಞಾನವನ್ನು ತಿಳಿಸಬೇಕಾಗುತ್ತೆ. ಹೇಳ್ತಾರಲ್ಲ, ಕನ್ಯೆಯಿಂದ ಬಾಣ ಬಿಟ್ಟಾದ್ಮೇಲೆ ಶರೀರ ಬಿಟ್ಟರು ಅಂದ್ರೆ ಸತ್ತು ಹೋಗುದ್ರು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಸತ್ಯವಾಗಿರುವಂತಹ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ. ಮತ್ತೆ ಸತ್ತಿನ ನಂತರ ಗಂಗಾ ಜಲವನ್ನು ಕುಡಿಸಿದ್ರು, ಮತ್ತೆ ಜಾಗೃತರಾದರು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಈ ರೀತಿ ಯಾರನ್ನು ಸಾಯಿಸುವುದು ಮತ್ತೆ ಗಂಗಾ ಜಲವನ್ನು ಕುಡಿಸಿ ಪ್ರತಿಸುವುದು ಯಾವುದು ಕೂಡ ಆಗೋದಿಲ್ಲ. ಆದರೆ ಇದರ ಅರ್ಥ ಏನು ಅಂತಂದ್ರೆ, ಈ ಸಮಯದಲ್ಲಿ ಮಾಯೆ ಬಂದು ನಮ್ಮನ್ನು ಬೀಳಿಸ್ಬಿಟ್ಟಿತ್ತು. ಮತ್ತೆ ತಂದೆ ಬಂದು ಸತ್ಯ ಜ್ಞಾನದ ಅಮೃತವನ್ನು ಕುಡಿಸಿ ನಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಾರೆ, ಅಂದ್ರೆ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ಮೂರ್ಛಿತರಾಗೋಗಿದ್ರಿ. ನಿಮಗೆ ಈ ಸಮಯದಲ್ಲಿ ಬಂದು ತಂದೆ ಸ್ಮೃತಿಯನ್ನು ಕಲಿಸ್ತಾ ಇದ್ದಾರೆ. ನಾನು ಒಬ್ಬನೇ ನೆನಪು ಮಾಡಿ ಮಾಮೇಕಂ ಯಾದ್ ಕರೋ ಅಂತ ತಂದೆ ಹೇಳಿ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಬೇರೆಯವ್ರು ನಿಮಗೆ ಸ್ಮೃತಿ ತರಿಸುವಂತ ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಂತಿಮ ಸಮಯದಲ್ಲಿ ನಿಮ್ಗೆ ಯಾರು ಕೂಡ ಸ್ಮೃತಿ ಕೊಡಿಸೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಅವ್ರದೇ ಆಗಿರುವಂಥ ಸ್ಮೃತಿ ಇರ್ತಾರೆ. ಇವಾಗ ನೀವು ಸ್ವತಃವಾಗಿ ತಂದೆಯ ನೆನಪು ಮಾಡಿಕೊಳ್ಳುವಂತಹ ಅಭ್ಯಾಸವನ್ನು
ಮಾಡಬೇಕು. ಹೊರಗಡೆ ಯಾರಾದ್ರೂ ಶರೀರ ಬಿಡ್ತಾರಂದ್ರೆ ಅವ್ರಿಗೆ ಯಾವುದೊಂದು ಮಂತ್ರವನ್ನು ಕೊಡ್ಲಾತೆ, ಶಿವ ಶಿವ ಅಂತ ಹೇಳಿ ಅಂತ ಯಾವುದೊಂದು ಹೇಳಲಾರೆ. ಆದರೆ ಅಂತ್ಯದಲ್ಲಿ ಇದು ಕೂಡ ಕೆಲಸಕ್ಕೆ ಬರಲ್ಲ. ಕೇವಲ ನೀವು ತಂದೆಯ ಸ್ಮೃತಿಯಲ್ಲೇ ಮಗ್ನರಾಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಆ ರೀತಿ ಪರಿಪಕ್ವ ಸ್ಥಿತಿಯನ್ನು ನೀವು ಮಾಡ್ಕೊಂಬಿಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವಾಗೇ ನಿಮಗೆ ಒಳ್ಳೆ ಪದವಿ ಪ್ರಾಪ್ತಿ ಆಗುತ್ತೆ. ಅಂತಿಮದಲ್ಲಿ ಪೂರ್ತಿ ತಂದೆ ನೆನಪಿದ್ದಾಗ, ತಂದೆ ಮೇಲೆ ಪೂರ್ತಿಯಾಗಿ ಪ್ರೀತಿ ಇದ್ದಾಗ ನಂಬರ್ 1 ಪದವಿ ಸಿಗುತ್ತೆ. तुम बच्चे जानते हो मैं तुम्हारा बाप हूँ. कल्प पहले वाले भी तुम बच्चों को बुलबुल बनाया था. सचयुग में योग बल से फूल बच्चे पैदा होते हैं. दुख देने वाले कोई चीज वहाँ होती नहीं. नानी है स्वर्ग, परंतु वहाँ कौन निवास करते हैं यह भारतवासी जानते ही नहीं. शास्त्रों में ऐसे बहुत बातें लिख दी है कि वहाँ कोई ऐसी असुर भी थे, आदि कोई भी थे. यह सब भक्ति मार्ग की सामग्री है. तो भारत में ही यह सब कथाएं लिखी है. भक्ति भी पहले सतो प्रधान होती, फिर धीरे धीरे तमो प्रधान होती जाती है. हिरण्यकश्यप भी वह था. ऐसे आदि बातें शास्त्रों में भी लिखी हुई है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ. ಕಲ್ಪದ ಮೊದಲು ಕೂಡ ನಿಮ್ಮ ಮಕ್ಕಳನ್ನು ಇಷ್ಟು ಸತೋ ಪ್ರಧಾನವಾಗಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಸತ್ಯಯುಗದಲ್ಲಿ ಯೋಗ ಬಲದಿಂದಾನೇ ಹೂಗಳು ಅಂದ್ರೆ ಮಕ್ಕಳು ಹುಟ್ಟುತ್ತಾರೆ ಅಂತ ಬಾಬಾ ಹೇಳ್ತಾರೆ. ದುಃಖ ಕೊಡುವಂತ ಯಾವುದೇ ವಸ್ತು ಅಲ್ಲಿ ಇರುವುದಿಲ್ಲ. ಅದಕ್ಕೆ ಅದರ ಹೆಸರೇನ ಅಂತ ಹೇಳಲಾಗಿದೆ, ಸ್ವರ್ಗ. ಆದ್ರೆ ಅಲ್ಲಿ ಯಾರು ನಿವಾಸ ಮಾಡ್ತಾರೆ ಎನ್ನುವುದು ಭಾರತವಾಸಿಯರಿಗೆ ಗೊತ್ತಿಲ್ಲ. ಶಾಸ್ತ್ರದಂತೆ ಎಷ್ಟೊಂದು ಮಾತುಗಳು ಬರೆದ್ಬಿಟ್ಟಿದೆ. ದೇವತರಿದ್ದ ಕಡೆ ಅಸುರರಿದ್ದಂಗೆ ತೋರಿಸ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ಭಕ್ತಿ ಕೂಡ ಮೊಟ್ಟ ಮೊದಲು ಸತೋ ಪ್ರಧಾನವಾಗಿತ್ತು, ಆದರೆ ಈಗ ಅದು ತಮೋ ಪ್ರಧಾನವಾಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. बाप कहते हैं मैं तुमको आसमान पर चढ़ाता हूँ, तुम धीरे धीरे नीचे आ जाते. ಬಾಬಾ ಹೇಳ್ತಾ, ನಾನೇನೋ ನಿಮ್ಮನ್ನು ಆಕಾಶದ ಮೇಲೆ ಕೂರಿಸ್ತೀನಿ, ನೀವು ಮೆಲ್ಲ ಮೆಲ್ಲಿಗೆ ಕೆಳಗಡೆ ಇಳ್ಕೊಂಡು ಬಂದ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಏನು, ಸ್ವರ್ಗಕ್ಕೆ ಕೂರಿಸಿದ್ರು ಬಾಬಾ, ಸ್ವರ್ಗ ಸಿಂಹಾಸನ ಕೂರಿಸಿದ್ರು. ಮತ್ತೆ ಲಾಸ್ಟಿಗೆ ನಮ್ಗೆ ಕುಳಿತುಕೊಳಕ್ಕೆ ಜಾಗ ಇಲ್ಲದೇನೆ ಮಾಡ್ಕೊಂಡ್ಬಿಟ್ರಿ ಅಂತ ಬಾಬಾ ಹೇಳ್ತಾರೆ. ಮನುಷ್ಯ ಕೊಯ್ಗಿ ಮಹಿಮಾ ಏನೇ, ಯಾವುದೇ ಮನುಷ್ಯರಿಷ್ಟು ಮಹಿಮೆ ಇಲ್ಲ, ಇಷ್ಟು ಗಾಯನ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. सबका सद्गति दाता एक ही बाप है, बाकी गुरु लोग अनेक प्रकार की तीर्थ यात्रा आदि सिखलाते हैं, फिर भी नीचे गिरते रहते हैं. भक्ति मार्ग में मीरा को बल साक्षात्कार हुआ, परंतु वह कोई विश्व का मालिक थोड़ी ही बनी. तुमको तो बाबा कहते हैं जिन्न बनो, तुमको काम देता हूँ, सिर्फ अल्फ और बे को याद करते रहो. अगर थक जाए, याद नहीं करेंगे तो माया कच्चा खा जाएगी. एक कहानी भी है ना, जिन्न खा गया. बाबा भी कहते हैं तुम याद नहीं करेंगे तो माया कच्चा खा जाएगी. याद में बैठने से खुशी चढ़ती है. बाबा हमको विश्व का मालिक बनाते हैं. बाबा सामने बैठे हैं, तुम आत्माएं सुनती हो. मीठे लाडले बच्चे, मैं तुमको मुक्तिधाम में ले चलने आया हूँ. बल वापस जाने की कोशिश बहुत करते हैं, परंतु कोई जा ना सकते. कलयुग के बाद सतयुग, रात के बाद दिन आना ही है. ನೋಡಿ, ತಂದೆ ಹೇಳ್ತಾ ಇದ್ದಾರೆ, ಸರ್ವರ ಸದ್ಗತಿದಾತ ನಾನೊಬ್ಬನೇ ಆಗಿದ್ದೇನೆ. ಯಾವುದೇ ಗುರು ಇತ್ಯಾದಿ ಅನೇಕ ಸ್ಥೂಲ ತೀರ್ಥಯಾತ್ರೆಗಳನ್ನು ಹೇಳಿಕೊಡ್ತಾರೆ, ಆದರೆ ಅದರಿಂದ ನೀವು ಬಿದ್ದೋಗದ್ರೆ ಹೊರತು ಮೇಲೆ ಏರಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ನೋಡಿ, ಮೀರಾ ಎಷ್ಟೊಂದು ಸಾಕ್ಷಾತ್ಕಾರ ಮಾಡಿಕೊಂಡು ಭಕ್ತಿಯಲ್ಲಿ ಎಷ್ಟು ಮುಳುಗಿದ್ರು, ಆದರೂ ವಿಶ್ವದ ಮಾಲೀಕರಾಗಿದ್ರೆ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ನೀವೇ ವಿಶ್ವದ ಮಾಲೀಕರಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವೇನಾಗಬೇಕು, ಜಿನ್ನ ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಜಿನ್ನ ಕತೆ ಏನು ಅಂತಂದ್ರೆ, ಒಬ್ಬ ಮಾಲೀಕನ ಹತ್ರ ಹೋಗ್ತಾನೆ, ನನಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ. ಯಾವುದೇ ಕೆಲಸ ಹೋದ್ರು ಕೂಡ ಕ್ಷಣಗಳಲ್ಲೇ ಮಾಡಿ ಬಂದ್ಬಿಡ್ತಾರೆ. ನೀವು ನಾನು ಕೆಲಸ ಕೊಟ್ಟಿರೋದನ್ನ ನಾನು ತಿಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಮಾಲೀಕ ಏನ್ ಮಾಡ್ತಾನೆ, ಮೆಟ್ಲು ತೋರಿಸ್ಬಿಟ್ಟಿದ್ದೀನಿ, ಹತ್ತು ಇಲ್ಲಿ ಇದೇ ನಿನ್ ಕೆಲಸ ಅಂತ ಹೇಳಿ, ಇನ್ನು ಹತ್ತದು ಇಳಿಯೋದು ಇದೇ ಕೆಲಸ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೂಡ ಜಿನ್ನಾಗಿ ನಿಮ್ಗೆ ನಾನು ಕೆಲಸ ಕೊಡ್ತಾ ಇದ್ದೀನಿ, ಏನು, ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವುದು ಅಂತ ಹೇಳ್ತಾರೆ. ಒಂದು ವೇಳೆ ಈ ಯಾತ್ರೆ ನೀವು ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಮಾಯಿ ನಿಮ್ಮನ್ನು ಹಸಿಯಾಗಿ ತಿಂದ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ.
ಹಸಿ ಹಸಿಯಾಗಿ ತಿಂದ್ಬಿಡುತ್ತೆ ನಿಮ್ಮನ್ನು. ಅದಕ್ಕೋಸ್ಕರ ಮಾಯಿಗೆ ಚಾನ್ಸ್ ಕೊಡಬೇಡಿ ಅಂತ ಬಾಬಾ ಹೇಳ್ತಾರೆ. ಜಿನ್ ಆಗ್ಬಿಡಿ. ಏಕೆಂದರೆ ನೆನಪಿನಲ್ಲಿದ್ದು ನಿಮಗೆ ಖುಷಿ ಇರುತ್ತೆ. ನಾನು ನಿಮ್ಮನ್ನು ವಿಶ್ವದ ಮಾಲೀಕನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ ಬಾಬಾ. ಏ ಆತ್ಮರೇ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಕೇಳಿಸ್ಕೊಳ್ತಾ ಇದ್ದೀರಾ? ಬಾಬಾ ಹೇಳ್ತಾರೆ, ಹೇ ಮದನ ಮಕ್ಕಳೇ, ನಾನು ನಿಮ್ಮನ್ನು ಮುಕ್ತಿಧಾಮ ಕರ್ಕೊಂಡು ಹೋಗಲು ಬಂದಿದ್ದೇನೆ. ವಾಪಸ್ ಮನೆಗೆ ಹೋಗಲು ಎಷ್ಟು ಜನ ಎಷ್ಟು ಪರಿಶ್ರಮ ಪಡ್ತಾರೆ, ಆದ್ರೆ ಯಾರೊಬ್ಬರು ಕೂಡ ಹೋಗಲು ಸಾಧ್ಯ ಇಲ್ಲ. ನಾನೇ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತೇನೆ. कल के बाद सतयुग, रात के बाद दिन तो आना ही है ना. तो अभी हम सतयुग में जा रहे हैं, या खुशी होनी चाहिए. तुम जानते हो सतयुग में हम ही होंगे. बाबा फिर से हमको राज्य भाग्य देते हैं. खुशी का पारा चढ़ेगा अंत में. जब फाइनल होगा, विनाश हो जाएगा, तुम साक्षी होकर देखते रहेंगे. कौन नाहक खेल है, क्या गुनाह किया जो मरने के लिए बहुत शादी बनाया है. मरेंगे तो सही, वह भी समझते हैं हमको कोई प्रेर रहे हैं. जो नहीं चाहते भी हम यह बॉम्ब शादी बनाते हैं. खर्चा तो बहुत होता है, ड्रामा में नूंद है, इनसे विनाश होना ही है. अनेक धर्म बीच एक धर्म राज्य कर ना सके. अब अनेक धर्मों का विनाश, एक धर्म की स्थापना होना ही है. ನೋಡಿ, ತಂದೆ ಹೇಳ್ತಾ ಇದ್ದಾರೆ, ಲಾಸ್ಟ್ ನಲ್ಲಿ ಇದ್ರ ವಿನಾಶ ಆಗಲೇಬೇಕು, ಈ ಪ್ರಪಂಚದ ವಿನಾಶ. ಅವಾಗ ಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ನೋಡ್ಲೇಬೇಕು ಅಂತ ಬಾಬಾ ಹೇಳ್ತಾರೆ. ಈ ರಕ್ತದ ನದಿಗಳು ಹರಿಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಂಬ್ಸ್ ತಯಾರು ಮಾಡೋರು ಕೂಡ ಅನ್ಕೊಳ್ತಾರೆ ಅಂತ, ನಾವು ಏನ್ ಪಾಪ ಮಾಡಿದೀವಿ ಈ ತರ ಬಾಂಬ್ಸ್ ತಯಾರು ಮಾಡ್ತಾ ಇದ್ವಲ್ಲ, ವಿನಾಶದ ಸಾಧನಗಳು ತಯಾರು ಮಾಡ್ತಾ ಇದೀವಲ್ವಾ ಅಂತ ಅವರಿಗೆ ಅನಿಸುತ್ತೆ. ಮತ್ತೆ ಯಾರೋ ನಮ್ಗೆ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ. ಬಾಬಾ ಹೇಳ್ತಾರೆ, ಇದು ಆಗ್ಲೇಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅನೇಕ ಧರ್ಮಗಳ ಮಧ್ಯ ಏಕ ಧರ್ಮ ಸ್ಥಾಪನೆ ಆಗಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಒಂದು ಮನೆಯಲ್ಲಿ ಇಬ್ಬರನ್ನು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಮಾಡ್ತಾ ಇಲ್ಲ, ಆಗಕ್ಕಾಗ್ತಾ ಇಲ್ಲ ಅಂತಂದ್ರೆ ಪ್ರಪಂಚದಲ್ಲಿರುವಂತಹ ಆತ್ಮರೆಲ್ಲರನ್ನೂ ಕೂಡ ಒಂದಾಗಿ ಮಾಡಿ ಒಂದೇ ಒಂದು ಧರ್ಮದಲ್ಲಿ ಮಾಡಲು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಡ್ರಾಮದಲ್ಲಿ ವೃಂದಾವನೆ ಆಗಿರೋದೇ ಹೆಂಗೆ, ವಿನಾಶ ಆಗಲೇಬೇಕು, ಏಕಧರ್ಮ ಸ್ಥಾಪನೆ ಮಾಡಲೇಬೇಕು. ಬಾಂಬ್ಸ್ ತಯಾರಿ ಮಾಡೋದಕ್ಕೆ ಅಷ್ಟು ಈಸಿನ, ಇಷ್ಟು ಖರ್ಚಾಗುತ್ತೆ, ಇಷ್ಟು ಸಮಯ ಹಿಡಿಯುತ್ತೆ. ಅವರು ಪೂರ್ತಿ ಅದರಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಆದರೆ ಯಾರು ಮಾಡ್ತಾ ಇದೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಈ ಬಾಂಬ್ಸಿಂದನೇ ನಮ್ಮ ವಿನಾಶವೂ ಕೂಡ ಇದೆ ಅಂತ ಅಲ್ವಾ. तुम जानते हो हम बाबा की श्रीमत पर राज्य स्थापन कर रहे हैं, पर नीचे चले जाते हैं मैदान पर ड्रिल आदि सिखलाने के लिए. समझते हैं मरना और मरना है, या तो वह बात नहीं. बहुत खुश रहनी चाहिए कि बाबा आया है. प्राचीन भारत का राजयोग निराकार भगवान ने ही सिखाया था, नाम बदलकर कृष्ण रख दिया है. सन्यासी लोग समझते हैं हमारा ही प्राचीन योग है. तुमको कितना अच्छी रीति समझाते हैं. बच्चे मुझे पहचानते हो, मैं तुम्हारा बाप हूँ. मुझे ही पतित पावन ज्ञान सागर कहते हैं. कृष्ण को पतित दुनिया में आ ना सके, कृष्ण को फिर द्वापर में ले गए. कितनी गलत फहमी है, बिल्कुल तमो प्रधान बन गए हैं. मैं आता ही तब हूँ जब तुमको मुक्तिधाम में ले जाना है. ನೋಡಿ, ತಂದೆ ಹೇಳ್ತಾ ಇದ್ದಾರೆ, ನೀವು ಬಾಬೋರು ನೆನಪು ಮಾಡಿ ಬಾಬೋರ ಶ್ರೀಮತದ ಆಧಾರದ ಮೇಲೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಸ್ಥಾಪನೆ ಮಾಡಾದ್ಮೇಲೆ ತಂದೆ ಮನೆಗೆ ಹೋಗಿ ಮತ್ತೆ ಈ ಮೈದಾನಕ್ಕೆ ಬರ್ತೀರಾ, ಈ ಡ್ರಿಲ್ ಇತ್ಯಾದಿ ಎಲ್ಲವೂ ಕಳಿಸ್ಕೊಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಪ್ರಪಂಚದಲ್ಲಿ ಏನು ಕೊಳ್ತಾರೆ ಅಂದ್ರೆ, ಒಂದು ಸಾಯ್ಬೇಕು ಅಥವಾ ಸಾಯಿಸಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ನೀವು ಇಲ್ಲಿ ಆ ರೀತಿ ಮಾತೇನಿಲ್ಲ. ಇಲ್ಲಿ ಕೇವಲ ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಇದು ಯುದ್ಧ ಮೈದಾನ ಅಂತ ಹೇಳ್ತಾರಲ್ವ ಬಾಬಾ, ಇಲ್ಲಿ ಸಾಯ್ಬೇಕು ಸಾಯಿಸ್ಬೇಕಂತಿಲ್ಲ, ಇಲ್ಲಿ ಖುಷಿಯಾಗಿರ್ಬೇಕು ಅನ್ನೋದೇ ಮಾತಿದೆ ಅಂತ ಹೇಳ್ತಾರೆ ಬಾಬಾ. ಪ್ರಾಚೀನ ಭಾರತದ ರಾಜಯೋಗವನ್ನು ನಿರಾಕಾರ ಭಗವಂತನೇ ಬಂದು ಕಲಿಸ್ಕೊಡ್ತಾ ಇದ್ದಾರೆ. ಅವರ ಹೆಸರನ್ನು ಬದಲಾವಣೆ ಮಾಡಿ ಕೃಷ್ಣ ಅಂತ ಹೇಳ್ಬಿಟ್ಟಿದ್ದಾರೆ. ಸನ್ಯಾಸ ತಿಳ್ಕೊಳ್ತಾರೆ ನಮ್ಮದೇ ಪ್ರಾಚೀನ ಯೋಗವಾಗಿದೆ ಅಂತ. ಆದರೆ ಈಗ ನೀವು ಈ ಪ್ರಾಚೀನ ಯೋಗವನ್ನು ಚೆನ್ನಾಗಿ ಅರ್ಥಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ನನಗೆ ಗೊತ್ತಿದೆಯಾ ನಾನು ಯಾರು ಅಂತ, ನಾನೇ ನಿಮ್ಮ ತಂದೆ
ಅವು ಹೇಳ್ತಾರೆ ಹಿಂಗೆ, ನಾನೇ ನಿಮ್ಮ ತಂದೆ, ನನ್ನನ್ನೇ ಜ್ಞಾನ ಸಾಗರ ಪತಿತ ಪಾವನ ಅಂತ ಹೇಳ್ತಾ ಇದ್ರು, ಗೊತ್ತಿದ್ಯಾ, ನೆನಪು ಬಂದಿದ್ಯಾ ಅಂತ ಹೇಳ್ತಾ ಇದಾರೆ ಬಾಬಾ. ನೆನಪು ಬಂದಿದ್ಯಾ ಶಿವಬಾಬಾ ನಮ್ಮ ತಂದೆ ಅಂತ? ಕೃಷ್ಣ ಪತಿತ ಪ್ರಪಂಚದಲ್ಲಿ ಬರಲು ಸಾಧ್ಯವೇ ಇಲ್ಲ. ಕೃಷ್ಣನು ದ್ವಾಪರಯುಗದಲ್ಲಿ ತೋರಿಸ್ಬಿಡ್ತಾರೆ. ಇದೆಲ್ಲ ಎಷ್ಟು ತಪ್ಪು ಕಲ್ಪನೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಪೂರ್ತಿ ತಮ್ಮ ಪ್ರಧಾನ ಆಗ್ಬಿಟ್ಟಿದ್ದಾರೆ. ಪೂರ್ತಿ ಯಾವಾಗ ಅತಿ ತಮ್ಮ ಪ್ರಧಾನತೆ ಈ ಪ್ರಪಂಚದಲ್ಲಿ ಇರುತ್ತದೆಯೋ ಆ ಸಮಯದಲ್ಲಿ ನಾನು ಬರುತ್ತೇನೆ ಅಂತ ತಂದೆ ಬಂದು ನಿಮ್ಮೆಲ್ಲರನ್ನು ಕೂಡ ಮುಕ್ತಿ ಧಾಮಕ್ಕೆ ಕರ್ಕೊಂಡು ಹೋಗ್ತೇನೆ. तुम जानते हो हम पढ़ रहे हैं, हम गॉडी स्टूडेंट है. ಅಂಬೇಡ್ಕರ್ ಇವಾಗ ನೀವು ತಿಳ್ಕೊಳ್ತಾ ಇದ್ದೀರಾ, ನಾವೆಲ್ಲರೂ ಕೂಡ ಯಾರು गॉडी स्टूडेंट. चांदनी आप कौन हो? आत्मा. और अभी गॉडली स्टूडेंट हो. आपको कौन पढ़ा रहे हैं? शिव बाबा पढ़ा रहे हैं ना. यह सिमरन करते रहो तो रोमांच कड़े हो जाएंगे. ನಾನು ಈಶ್ವರನ ವಿದ್ಯಾರ್ಥಿ ಅಂತ ನೀವು ತಿಳ್ಕೊಂಡಾಗ ನಿಮಗೆ ರೋಮಾಂಚನ ಆಗಬೇಕು ಅಂತ ಹೇಳ್ತಾರೆ बाबा. तुम बच्चों को ज्ञान का गलत धारण करा रहे हैं, फिर तुम यहाँ भूल क्यों जाते हो? बच्चा पैदा हुआ और बाबा कहने लग पड़ा, समझ जाते हैं हम वारिस हैं, तो निरंतर दादे को याद करते रहो. बाबा मत देते हैं बच्चे काम शत्रु है, इनसे तुमको आदि मध्य अंत दुख बहुत दिया है. या तो मृत्यु लोक है, वैश्यालय है, राम शिवालय बनाते हैं जिसमें देव देवी देवता धर्म का राज्य होता है, परंतु उन्होंने कैसा राज्य किया, कब लिया, यह तुम आप जान गए हो. वह समझते हैं गॉड गॉडेसेस कभी पुनर्जन्म नहीं लेते. किस एक बड़े को समझ में आ जाए तो आवाज फैल जाएगा, गरीब की तो कोई बात सुनते नहीं. ತಂದೆ ಹೇಳ್ತಿದ್ದಾರೆ, ಈಗ ನಿಮ್ಮ ಮಕ್ಕಳಿಗೆ ಜ್ಞಾನದ ಗರ್ಭವನ್ನು ಧಾರಣೆ ಮಾಡಿಸಿದ್ದಾರೆ. ಈ ಮಾತನ್ನು ನೀವು ಯಾಕೆ ಮರೆತು ಹೋಗ್ತಾ ಇದ್ದೀರಿ? ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ಅಂತ ಮಗು ಕರೀತಾ ಇದ್ದಾರೆ ಅಂತಂದ್ರೆ ಆ ತಕ್ಷಣ ಅನಿಸುತ್ತಲ್ಲ, ಇವರೇ ವಾರಸುದಾರ, ಆಸ್ತಿಗೆ ಹಕ್ಕುದಾರ ಅಂತ. ಅದೇ ನಾವು ಕೂಡ ಯಾವಾಗ ಜ್ಞಾನವನ್ನು ತಿಳ್ಕೊಂಡು ಆ ತಕ್ಷಣವೇ ನಮಗೆ ಸ್ಮೃತಿ ಬಂತು ಇವರೇ ನಮ್ಮ ತಂದೆ ಅಂತ. ಹಂಗಂದ್ಮೇಲೆ ಆ ತಂದೆ ನಿರಂತರ ನಾವು ನೆನಪು ಮಾಡ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಈಗ ತಂದೆ ಮತವಾಗಿದೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ. ಇದು ನಮಗೆ ಆದಿ ಮಧ್ಯ ಅಂತ್ಯ ಬಹಳ ದುಃಖವನ್ನು ಕೊಡುತ್ತೆ. ಈ ಪ್ರಪಂಚ ಎಂಥದ್ದು? ಮೃತ್ಯು ಲೋಕ, ವೇಶ್ಯಾಲಯವಾಗಿದೆ. ರಾಮ ಶಿವಾಲಯವನ್ನು ಮಾಡುತ್ತಾರೆ. ಅದರಲ್ಲಿ ಯಾರ ಧರ್ಮ ಇರುತ್ತೆ? ದೇವಿ ದೇವತಾ ಧರ್ಮ ಇರುತ್ತೆ ಅಂತ ಹೇಳ್ತಾರೆ. ಆ ರಾಜ್ಯನೇ ನಡೆಯುತ್ತೆ. ಆದರೆ ಅವ್ರಿಗೆ ಆ ರಾಜ್ಯ ಯಾರು ಕೊಟ್ಟರು, ಯಾವಾಗ ಸಿಕ್ತು ಎನ್ನುವುದು ಯಾರು ಕೂಡ ತಿಳ್ಕೊಂಡಿಲ್ಲ. ಅದನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಮನ್ನೇ ದೇವಿ ದೇವತೆಯನ್ನಾಗಿ ತಂದೆ ಮಾಡ್ತಾರೆ. ಮನುಷ್ಯರು ಏನು ಕೊಡ್ತಾರೆ ಅಂದರೆ ಭಗವಂತ, ಅಂದರೆ ಭಗವಂತ ಅನ್ನೋದಕ್ಕಿಂತ ದೇವತೆಯರು ಅಮರು ಅಂತ ಹೇಳ್ಬಿಟ್ಟು ಅಮರರಿಗೆ ಯಾವುದೇ ಪುನರ್ಜನ್ಮ ಇರುವುದಿಲ್ಲ ಅಂತ ತಿಳ್ಕೊಳ್ತಾರೆ. ಆದರೆ ಸಚ್ಚೇನು ದೇವಿ ದೇವತೆಯರೇನಾಗ್ತಾರೆ, ಜನ್ಮ ಮರಣ ಚಕ್ರದಲ್ಲಿ ಬರ್ತಾರೆ ತಾನೆ, ಅವರೇ ಪುನರ್ಜನ್ಮವನ್ನು ಪಡಿತಾ ಈಗ ಸಾಧಾರಣ ಮಾನವರಾಗ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಈ ಮಾತು ಏನಿದೆ ದೇವತೆಯರು ಕೂಡ ಪುನರ್ಜನ್ಮವನ್ನು ಪಡೀತಾನೆ ಅಂತ, ಈ ಮಾತು ಯಾರಿಗೂ ದೊಡ್ಡವರೇ ತಿಳಿದು ಬಿಟ್ರೆ ಆ ಧ್ವನಿ ಏನಿದೆ 4 ಕಡೆ ಹರಡ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಬಡವ್ರ ಮಾತು ಯಾರು ಕೇಳೋದಿಲ್ಲ, ನಾವು ಹೇಳಿದ್ರೆ ಹೋಗ್ತಾರೆ ಒಪ್ಪಲ್ಲ. ಆದರೆ ಯಾರಾದ್ರೂ ದೊಡ್ಡವ್ರು, ಯಾರಾದ್ರೂ ತುಂಬಾ ಫಾಲೋವರ್ಸ್ ಇದ್ದಾರೆ, ಅವ್ರು ಹೇಳಿದ್ರೆ ಮಾತು ಒಪ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. तुम्हारे में भी नंबरवार धारणा करने वाले हैं. ಬಾಬಾ ಹೇಳ್ತಾರೆ, ನಿಮ್ಮಲ್ಲೂ ಕೂಡ ನಂಬರ್ವಾರ್ ಆಗಿ ಧಾರಣೆ ಮಾಡುವಂತವರು ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. स्कूल एक ही है, टीचर भी एक है, बाकी पढ़ने वाले सब नंबरवार है. ಇಲ್ಲಿ ಸ್ಕೂಲು ಒಂದೇ. ಸ್ಕೂಲ್ ಹೆಸರೇನು? ಬ್ರಹ್ಮಕುಮಾರಿ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ. ಬಾಬಾ ಹೇಳ್ತಾರೆ, ಓದಿಸುವಂತ ಟೀಚರ್ ಒಬ್ರೆ, ಯಾರು? ಶಿವ. ಆದ್ರೆ ಓದುವಂತ ನಾವು, ಶಿಕ್ಷಣವೂ ಕೂಡ ಒಂದೇ, ವಿದ್ಯೆಯೂ ಕೂಡ ಒಂದೇ, ಸಿಲೆಬಸ್ಸು ಕೂಡ ಒಂದೇ. ಆದ್ರೆ ಓದುವಂತ ಮಕ್ಕಳು, ಸ್ಟೂಡೆಂಟ್ಸ್ ನಂಬರ್ವಾರ್ ಅಂತ. ಇದು ಯಾಕೆ ಅಂತ ಕೂಡ ನಿನ್ನೆ ಅನ್ನೋರು ಕ್ಲಾಸಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ರಲ್ಲ, ಚಿಂತನೆ ಕ್ಲಾಸ್. ಅಚ್ಚಾ, ಬಾಬಾ ಅವರಿಗೆ ನಮಸ್ತೆ ಹೇಳೋಣ.
मीठे मीठे सिकरते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, माया के वार से बचने के लिए जिन्न वर्ग अल्फ और बे को याद करते रहना है। ಮಾಯೆಯ ಯುದ್ಧದಿಂದ ಸುರಕ್ಷಿತರಾಗಿರಲು ಮಾಯೆಯ ಯುದ್ಧದಿಂದ ಸುರಕ್ಷಿತರಾಗಿರಲು ಜಿನ್ನ ಆಗಿ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು. మాయ యొక్క వార్ అంటే మాయ యొక్క యుద్ధం నుండి మనల్ని మనం రక్షించుకోవడానికి జిన్గా మారి తండ్రిని మరియు ఆస్తిని స్మృతి చేయాలి అంటున్నారు. सिर पर जो पापों का बोझ है उसे योग बल से उतारना है. ಶಿರಸ್ಸಿನ ಮೇಲೆ ಯಾವ ಪಾಪದ ಬೋಜ ಇದೆಯೋ ಅದನ್ನ ಯೋಗ ಬಲದಿಂದ ಇಳಿಸಿಕೊಳ್ಳಬೇಕು. మన తలపై ఏదైతే పాపపు బోజ ఉన్నదో దానిని యోగ బలము నుండి నింపేయాలి. ಅತೀಂದ್ರಿಯ ಸುಖ में रहना है. ಅತೀಂದ್ರಿಯ ಸುಖದಲ್ಲಿರಬೇಕು ಅಂತ ಹೇಳ್ತಾರೆ. सेकेंड पॉइंट, मुख से सिर्फ शिव शिव नहीं करना है, बाप से सच्चा लव रखना है. ಬಾಯಿಂದ ಕೇವಲ ಶಿವ ಶಿವ ಎನ್ನುವುದಲ್ಲ, ಬಾಯಿಂದ ಕೇವಲ ಶಿವ ಶಿವ ಎನ್ನುವುದಲ್ಲ, ತಂದೆಯೊಂದಿಗೆ ಸತ್ಯವಾಗಿ ಪ್ರೀತಿಯನ್ನು ಇರಬೇಕು. మీ నోటి ద్వారా కేవలం శివ శివ అనటం కాదు, కానీ తండ్రిపై సత్యమైన ప్రేమను ఉంచుకోవాలి. कांटों से फूल बनाने की सेवा में तत्पर रहना है. ಮುಳ್ಳುಗಳನ್ನು ಹೂಗಳಾಗಿ ಮಾಡುವ ಸೇವೆಯಲ್ಲಿ ತತ್ಪರರಾಗಿರಬೇಕು. ಸತ್ಯವಾಗಿ ಪ್ರೀತಿ ಮಾಡಬೇಕು. ತಂದೆಯವರಿಗೆ ಸತ್ಯ ಪ್ರೀತಿಯನ್ನು ಇಡಬೇಕು. ಮುಳ್ಳುಗಳನ್ನು ಹೂಗಳಾಗಿ ಮಾಡುವ ಸೇವೆಯಲ್ಲಿ ತತ್ಪರರಾಗಿರಬೇಕು. ಮುಳ್ಳುಗಳನ್ನು ಹೂಗಳಾಗಿ ಮಾಡುವ ಸೇವೆಯಲ್ಲಿ తత్పరరాగిరಬೇಕು. ముళ్ళను పూలుగా పుష్పాలుగా చేసే సేవలో తత్పరులై ఉండాలి అంటున్నారు. वरदान, निश्चित स्थिति द्वारा यथार्थ जजमेंट देने वाले निश्चय बुद्धि विजय रत्न भव. ನಿಶ್ಚಿಂತ ಸ್ಥಿತಿಯ ಮೂಲಕ ವರದಾನ, ಇವತ್ತಿನ ವರದಾನ, ನಿಶ್ಚಿಂತ ಸ್ಥಿತಿಯ ಮೂಲಕ ಯಥಾರ್ಥ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ ವಿಜಯ ರತ್ನ ಭವ. ನಿಶ್ಚಿಂತ ಸ್ಥಿತಿಯ ಮೂಲಕ ಯಥಾರ್ಥ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ విజయ రత్న భవ. నిశ్చింత స్థితి మూలకంగా యథార్థ నిర్ణయమును తీసుకునే నిశ్చయ బుద్ధి విజయ రత్న భవ. स्पष्टीकरण, सदा विजयी बनने का साधन है एक बल एक भरोसा. एक में भरोसा है तो बल मिलता है.
निश्चय सदा निश्चिंत बनाता है और जिसकी स्थिति निश्चिंत है वह हर कर्म में सफलता होता है, क्योंकि निश्चिंत रहने से बुद्धि जजमेंट यथार्थ करती है। तो यथार्थ निर्णय का आधार है निश्चय बुद्धि निश्चिंत। सोचने की भी आवश्यकता नहीं, क्योंकि फॉलो फादर करना है, कदम पर कदम रखना है, जो श्रीमत युक्ति है उसी प्रमाण चलना है। सिर्फ श्रीमत के कदम पर कदम रखते चलो तो विजय रत्न बन जाएंगे। ಸ್ಪಷ್ಟೀಕರಣದ ಬಾಬಾ ತಿಳಿಸ್ತಾರೆ, ಸದಾ ವಿಜಯಿಯಾಗುವ ಸಹಜ ಸಾಧನ ಒಂದೇ ಬಲ ಒಂದೇ ಭರವಸೆ. ಒಬ್ಬರ ಮೇಲೆ ಭರವಸೆ ಇಟ್ಕೊಳ್ಬೇಕು, ಆಗ ಬಲ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಎಲ್ಲಿ ನಿಶ್ಚಯ ಇರುತ್ತೋ ಅಲ್ಲಿ ನಿಶ್ಚಿಂತತೆ ಇರುತ್ತೆ ಅಂತ ಬಾಬಾ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಸದಾ ನಾವು ನಮ್ಮ ಸ್ಥಿತಿ ನಿಶ್ಚಿಂತವಾಗಿರಬೇಕು. ಪ್ರತಿಯೊಂದು ಕಾರ್ಯದಲ್ಲಿ ನಾವು ಸಫಲತೆಯನ್ನು ಪಡ್ಕೊಳ್ಬೇಕಂದ್ರೆ ನಿಶ್ಚಿಂತವಾಗಿರಬೇಕು, ಒಬ್ಬರ ಮೇಲೆ ನಿಶ್ಚಯ ಇಟ್ಕೊಳ್ಬೇಕು. ಆಗ ಜಡ್ಜ್ಮೆಂಟ್ ಬುದ್ಧಿಯಿಂದ ಯಥಾರ್ಥವಾಗಿ ತೆಗೆದುಕೊಳ್ಳಲು ಸಾಧ್ಯ. ಯಥಾರ್ಥ ನಿರ್ಣಯದ ಆಧಾರ ನಿಶ್ಚಯ ಬುದ್ಧಿ ನಿಶ್ಚಿಂತ. ಅವಾಗ ಯೋಚನೆ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಕೇವಲ ತಂದೆ ಹೆಂಗ್ ಮಾಡಿದಾರೋ ಹಂಗೆ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಳ್ತಾ ಹೋಗ್ಬಿಡಿ ಸಾಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶ್ರೀಮತ ಸಿಕ್ಕಿದೆಯಲ್ವಾ, ಅದರಂತೆ ನಡೀತಾ ಹೋಗಿ. ಕೇವಲ ಶ್ರೀಮತದಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗಿದ್ರೆ ವಿಜಯಿಗಳಾಗ್ಬಿಡ್ತೀವಿ ಅಂತ ಹೇಳ್ತಾರೆ. स्लोगन, मन में सर्व के प्रति कल्याण की भावना रखना ही विश्व कल्याणकारी बनना है. ಮನಸ್ಸಿನಲ್ಲಿ ಸರ್ವರ ಪ್ರತಿ ಕಲ್ಯಾಣದ ಭಾವನೆ, ಮನಸ್ಸಿನಲ್ಲಿ ಸರ್ವರ ಪ್ರತಿ ಕಲ್ಯಾಣ ಭಾವನೆ ಇಟ್ಟುಕೊಳ್ಳುವುದೇ ವಿಶ್ವ ಕಲ್ಯಾಣಕಾರಿಗಳಾಗುವುದು ಅಂತ ಹೇಳ್ತಾರೆ ಬಾಬಾ. ಮನಸ್ಸಿನ ಮೇಲೆ ಸರ್ವರ ಪ್ರತಿ ಕಲ್ಯಾಣ ಭಾವನೆಯನ್ನು ಇಟ್ಟುಕೊಳ್ಳುವುದೇ ವಿಶ್ವ కళ్యాణకారిಗಳಾಗುವುದು. మాతేశ్వరి జీకే అన్మోల్ మహావాక్యం. బాబా స్లోగన్లో చెప్తూ ఉన్నారు, మనసులో సర్వుల ప్రతి కళ్యాణం యొక్క భావాన్ని ఉంచుకోవటమే విశ్వ కళ్యాణకారులు కావటము. मातेश्वरी जी के अनमोल महावाक्य. इस संगम समय पर ईश्वरीय नॉलेज जो हमें मिल रही है, क्या यही नॉलेज फिर सचिव में नहीं मिलेगा? ಈ ಸಂಗಮದ ಸಮಯದಲ್ಲಿ ಯಾವ ಈಶ್ವರೀಯ ಜ್ಞಾನ ನಮಗೆ ಸಿಗ್ತಾ ಇದೆಯೋ ಈ ಜ್ಞಾನವೇ सचिव नಮಗೆ ಸಿಗುತ್ತಾ? अब इस पर समझाया जाता है कि सचिव में तो हम स्वयं ज्ञान स्वरूप है. ಇವಾಗ ಇದರ ಮೇಲೆ ಮಮ್ಮ ಅರ್ಥ ಮಾಡಿಸ್ತಾ ಇದ್ದಾರೆ. सचिवदलंतु ನಾವು ಈ ಜ್ಞಾನದ ಸ್ವರೂಪರಾಗಿ ಇರ್ತೀವಿ. देवताई प्रलब्ध भोग रही है, वह ज्ञान की लेन देन नहीं चलता. ज्ञान की जरूरत है अज्ञानियों को. सचिव में तो सब ज्ञान स्वरूप है, वह कोई अज्ञान रहता ही नहीं जो ज्ञान देने की जरूरत रहे. ದೇವತೆಯರಿಗೆ ಪ್ರಾರಬ್ಧ ಅನುಭವ ಮಾಡ್ತಾ ಇರ್ತಾರೆ ದೇವತೆಯರು. ಅಲ್ಲಿ ಜ್ಞಾನದ ತೆಗೆದುಕೊಳ್ಳುವ ಹಾಗೂ ಕೊಡುವ ಅವಶ್ಯಕತೆಯೇ ಇರುವುದಿಲ್ಲ. ಅಜ್ಞಾನಿಗಳಿಗೆ ಜ್ಞಾನ ಕೊಡಬೇಕು. ಜ್ಞಾನ ಇರುವಂತವರಿಗೆ, ಜ್ಞಾನ ಸ್ವರೂಪರಿಗೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. इस समय हम सारे विराट ड्रामा के आदि मध्य अंत को जानते हैं. आदि में हम कौन थे, कहाँ से आए और मध्य में कर्म बंधन में फंसे, फिर कैसे गिरे. अंत में हमको कर्म बंधन से अतीत हो कर्मातीत देवता बनना है. अभी जो पुरुषार्थ चल रहा है इससे हम भविष्य प्रारब्ध सचिवी देवता बनते हैं. अगर वहाँ हमको यह मालूम होता कि हम देवता गिरेंगे तो यह ख्याल आने से खुशी गायब हो जाती है. तो वहाँ गिरने की नॉलेज नहीं है, यह ख्याल वहाँ नहीं रहता. हमको इस नॉलेज द्वारा अब मालूम पड़ा है कि हम चढ़ते हैं और सुखी जीवन बनाना है. आधा कल्प अपनी प्रारब्ध भोग, फिर अपनी अपने विस्मृति कर माया के वश हो गिर है. यह चढ़ना और गिरना अनादि बना हुआ खेल है. यह सारा नॉलेज अभी बुद्धि में है, यह सच में नहीं रहता. ಈ ಸಮಯದಲ್ಲಿ ಪೂರ್ತಿ ವಿರಾಟ ಡ್ರಾಮದ ಆದಿ ಮಧ್ಯ ಅಂತವನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಆದಿಯಲ್ಲಿ ನಾವು ಏನಾಗಿದ್ವಿ, ಮಧ್ಯದಲ್ಲಿ ಏನಾಗಿದ್ವಿ, ಅಂತ್ಯದಲ್ಲಿ ನಾವು ಕರ್ಮ ಬಂಧನದಲ್ಲಿ ಹಿಂಗೆ ಸಿಕ್ಕಾಕೊಂಡು ಕೆಳಗೆ ಬಿದ್ದು ಹೋಗಿದ್ವಿ. ಮತ್ತೆ ಮಧ್ಯದಲ್ಲಿ ಹೀಗೆ ಕರ್ಮ ಬಂಧನದಲ್ಲಿ ಬಂದು ಸಿಕ್ಕಾಕೊಂಡಿದ್ವಿ. ಇನ್ನೂ ಅಂತಿಮದಲ್ಲಿ ನಮಗೆ ತಂದೆ ಬಂದು ಈ ಕರ್ಮದ ಬಂಧನದಿಂದ ಬಿಡಿಸಿ ಕರ್ಮಾತೀತ ದೇವತೆಗಳ ಹೇಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಅದನ್ನ ನಾವು ಪುರುಷಾರ್ಥ
ಮಾಡ್ತಾ ಇದ್ವಿ ಭವಿಷ್ಯ ಪ್ರಾರಬ್ಧ ಸತ್ಯವೇದ ದೇವತೆಗೋಸ್ಕರ. ಅದು ಒಂದು ವೇಳೆ ಇಷ್ಟು ಜ್ಞಾನ ದೇವತೆಗೆ ಗೊತ್ತಿತ್ತು ಅಂತ ತಿಳ್ಕೊಳ್ಳಿ. ನಾವು ಕೆಳಗಡೆ ಬಿದ್ದು ಹೋಗ್ತೀವಿ ಅಂತ ಅಂದ್ರೆ ಅವ್ರಿಗೆ ಆ ಖುಷಿ ಇರುತ್ತೆ. ಇವತ್ತು ನಾವು ಎಷ್ಟೇ ಸಾಹುಕಾರ ಆಗಿರ್ಬೋದು, ನಾಳೆ ನಾವು ಬಡವರಾಗ್ತೀವಿ ಅಂತಂದ್ರೆ ಇವಾಗ ಖುಷಿ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಜ್ಞಾನ ಇರುವುದಿಲ್ಲ. ನಮಗಿರುತ್ತೆ, ನಾವು ದೇವತೆರಾಗ್ತೀವಿ, ಏರ್ತೀವಿ ಅಂತ. ಅದಕ್ಕೆ ಆ ಖುಷಿಯನ್ನು ನಾವು ಇವಾಗ ಏನು ಮಾಡ್ತೀವಿ, ಖುಷಿ ಆಗ್ತಾ ಮಾಡ್ತೀವಿ. ಮತ್ತೆ ಅರ್ಧ ಪಡ್ಕೊಂಡ ನಂತರ ವಿಸ್ಮೃತಿಯಲ್ಲಿ ಬಂದು ನಾವೇ ಮಾಯೆಗೆ ವಶರಾಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಎದ್ದೇಳುವುದು ಬೀಳುವುದು ಇದೆರಡೂ ಕೂಡ ಡ್ರಾಮಾದ ಒಂದು ಆಟ ಅಂತ ಬಾಬಾ ಹೇಳ್ತಾರೆ. ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವಂತಹ ಒಂದು ಆಟ. ಈ ಜ್ಞಾನ ಎಲ್ಲವೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಇರುತ್ತೆ ಹೊರತು ಸಚಿವದಲ್ಲಿ ಇರುವಂತಹ ದೇವತೆಯ ಬುದ್ಧಿಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ಓಂ ಶಾಂತಿ. ಇವತ್ತು ವಿಶೇಷವಾಗಿ ಬಾಬಾ ಹೇಳ್ತಾರಲ್ಲ, ನೀವು ಬಹಳ ಕಾಲದಿಂದಾಗಲೂ ಹೋಗ್ಬಿಟ್ರಿ, ಎಷ್ಟೋ ಕಾಲದ ನಂತರನೇ ಸಿಕ್ಕಿದ್ದೀರಿ, ಅದಕ್ಕೆ ನಿಮ್ಗೆ ಮೇಲೆ ನನಗೆ ಅಪಾರ ಪ್ರೀತಿ ಇದೆ. ನಿಮಗೂ ಕೂಡ ಅಷ್ಟೇ ಅಪಾರ ಪ್ರೀತಿ ಖುಷಿ ತಂದೆ ಮೇಲೆ ಇರಬೇಕು. ಹೇಗೆ ತಂದೆಯ ಮಡಿಲು ಸಿಕ್ಬಿಟ್ಟಿದೆ, ಯಾರು ನಮ್ಮ ವಿಶ್ವದ ಮಾಲೀಕರಾಗಿ ಮಾಡ್ತಾರಂತ ತಂದೆನೇ ನಮ್ಮ ಓಡಾಡ್ತಿದ್ದಾರೆ ಅಂತ ನಮಗೆ ಖುಷಿ ಇರಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಅತೀಂದ್ರಿಯ ಸುಖದಲ್ಲಿರಬೇಕು. ಪಕ್ಕ ನೀವು ಆತ್ಮ ನಿಶ್ಚಯ ಮಾಡ್ಕೊಳ್ಳಿ. ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿರಿ. ಇಷ್ಟು ಮಾಡಿ ಸದಾ. ಯಾಕಂದರೆ ಜಿಮ್ ಥರ ಆಗಬೇಕು ನೀವು. ಯಾಕಂದರೆ ಮನಸ್ಸು ಕೆಲಸ ಕೊಟ್ಟಿಲ್ಲ ಅಂದರೆ ಮನಸ್ಸು ಬೇರೆ ಬೇರೆ ಯೋಚನೆಗಳು ಮಾಡ್ತಾ ಇರ್ತಾರೆ, ಸುಮ್ಮನೆ ಇರೋದಿಲ್ಲ. ಅದಕ್ಕೋಸ್ಕರ ಮನಸ್ಸಿಗೆ ತಂದೆ ಮತ್ತು ಆಸ್ತಿ ಮಾತು ನೆನಪು ಮಾಡಿ ಅಂತ ಕೆಲಸ ಕೊಡಬೇಕು ಅಂತ ಹೇಳ್ತಾರೆ. ಜಿನ್ ಅಂದರೆ ಇಲ್ಲಿ ಯಾರು ಅಂದರೆ ಮನಸ್ಸು. ಜಿನ್ ಅಂದರೆ ಬೇರೆ ಏನು ತಿಳ್ಕೊಬೇಡ್ರಿ, ನಿಮ್ಮ ಮನಸ್ಸೇ ನಿಮ್ಗೆ ಜಿನ್ನು. ನಿಮ್ಮ ಮನಸ್ಸಿಗೆ ನೀವು ಸುಮ್ಮನೆ ಬಿಟ್ರೆ ಅಂದರೆ ನಿಮ್ಮನ್ನು ತಿನ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾ ಇರೋದು, ನಿಮ್ಮ ಮನಸ್ಸಿಗೆ ಕೆಲಸ ಕೊಡಿ. ಏನು ಕೆಲಸ ಕೊಡಿ? ನೀವು ತಂದೆಯನ್ನು ಆಸ್ತಿಯನ್ನು ನೆನಪು ಮಾಡ್ತಾ ಇರೋ ಅಷ್ಟು ನಿಮ್ಮ ಕೆಲಸ. ತಂದೆ ಹತ್ರ ಹೋಗು, ಆಸ್ತಿ ಹತ್ರ ಹೋಗು, ತಂದೆ ಹತ್ರ ಹೋಗು, ಆಸ್ತಿ ಹತ್ರ ಹೋಗು. ಎರಡು ಕೆಲಸ ಮಾಡಿ ಅಂತ ಕೊಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ.